ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಹೆಣ್ಣು ಸಮಾಜದ ಕಣ್ಣು ಅಂತಾರೆ, ಆದರೆ ಹೆಣ್ಣು ಮಕ್ಕಳ ಮೇಲೆ ದಿನನಿತ್ಯವೂ ಕೂಡ ದೌರ್ಜನ್ಯಗಳ ಪ್ರಕರಣ ಹೆಚ್ಚಾಗ್ತಾ ಇದೆ. ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಕೊನೆಯ ದಿನವಾದ ನಿನ್ನೆ ಒಂದಷ್ಟು ವಿಚಾರಗಳ ಕುರಿತು ಚರ್ಚೆ ಆಯಿತು. ಅದರಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ವಿಚಾರಗಳು ಕೂಡ ಹೆಚ್ಚು ಚರ್ಚೆ ಆಯಿತು. ಅಷ್ಟೇ ಅಲ್ಲದೆ ನಿರಂತರವಾಗಿ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳ ಕುರಿತು ವಿಚಾರವನ್ನು ಮಂಡಿಸಿದ್ರು. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸಮ್ಮೇಳನದಲ್ಲಿ ಹಕ್ಕೊತ್ತಾಯ. ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ, ಅತ್ಯಾಚಾರ, ಕೊಲೆ, ಹಾಗೇನೆ ಬಾಲ್ಯ ವಿವಾಹ, ಈ ರೀತಿಯಾದಂಥ ಲೈಂಗಿಕ ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಇದೆ. ಹೆಣ್ಣನ್ನ ಪೂಜ್ಯನೀಯ ಭಾವದಿಂದ ನೋಡುವಂಥ ನಮ್ಮ ಸಮಾಜದಲ್ಲಿ ಹೆಣ್ಣನ್ನು ನಾವು ಹೇಗೆ ನೋಡ್ಕೊಳ್ತಾ ಇದ್ದೀವಿ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖ ಆಗುತ್ತೆ. 10 ವರ್ಷಗಳಲ್ಲಿ 650 ಲಕ್ಷ ಹೆಣ್ಣು ಭ್ರೂಣಗಳ ಹತ್ಯೆ ಬಗ್ಗೆ ಆತಂಕ ವ್ಯಕ್ತಪಡಿಸಲಾಗಿದೆ. ಮಹಿಳೆ ಮೇಲೆ ಪ್ರತಿ 5 ನಿಮಿಷಕ್ಕೆ ಒಂದು ಅತ್ಯಾಚಾರ ನಡೆಯುತ್ತೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟರು. ಮಹಿಳೆಯರಿಗೆ ಪುರುಷರ ಔದಾರ್ಯ ಬೇಡ, ಪ್ರೋತ್ಸಾಹ ಬೇಕು. ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಕ್ಕೊರಲ ಕೂಗು ಕೇಳಿ ಬಂದಿದೆ. ಸಾಹಿತ್ಯ ಸಮ್ಮೇಳನದ ಕೊನೆಯ ದಿನ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತೇಳಿ ಗೋಷ್ಠಿ ನಡೆಸಲಾಯಿತು. ಕವಯತ್ರಿಯರು, ಸಾಹಿತಿಗಳು ಸ್ತ್ರೀ ವಿರುದ್ಧದ ಶೋಷಣೆ ವಿರುದ್ಧ ಕಿಡಿಕಾರಿದ್ದಾರೆ. ಗೋಷ್ಠಿಯಲ್ಲಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಯಿತು. ಪ್ರಮುಖವಾಗಿ ಇಲ್ಲಿ ಹೇಮಾ ಪಟ್ಟಣಶೆಟ್ಟಿ ಕವಯತ್ರಿಯೊಬ್ಬರು ಮಾತನಾಡಿ ಸಾಕಷ್ಟು ವಿಚಾರಗಳ ಕುರಿತು ಅವರು ಬೆಳಕು ಚೆಲ್ಲಿದ್ರು. ಎತ್ತ ಸಾಗ್ತಾ ಇದೆ ನಮ್ಮ ಸಮಾಜ, ಏನೆಲ್ಲ ಆಗ್ತಾ ಇದೆ, ಇಲ್ಲಿ ಜಗತ್ತು ಬದಲಾಗ್ತಾ ಇದೆ, ಆದರೆ ಮನಸ್ಥಿತಿ ಬದಲಾಯ್ತಾ? ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥ ಅತ್ಯಾಚಾರ, ದೌರ್ಜನ್ಯ, ಹಿಂಸೆ, ಬಾಲ್ಯ ವಿವಾಹ, ಹೆಣ್ಣು ಭ್ರೂಣ ಹತ್ಯೆ ಹೇಳ್ತಾ ಹೋದ್ರೆ ಸಾಕಾಗೋದೇ ಇಲ್ಲ. ಅಷ್ಟರ ಮಟ್ಟಿಗೆ ದೌರ್ಜನ್ಯಗಳು ನಡೀತಾ ಇದೆ. ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಬನ್ನಿ ನೋಡೋಣ. ಡಾಕ್ಟರ್ GS ಶಿವರುದ್ರಪ್ಪ ಅವರ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನುವ ಆ ಕವನದ ನುಡಿ ಇದೆಯಲ್ಲ, ಅದು ಹೇಗಿದೆ ಅಂತಂದ್ರೆ ಆ ಕವಿ ನುಣುಪಾಗಿ ಚುಚ್ತಾನೆ ಈ ಮನುಷ್ಯವನ್ನ. ಏನಪ್ಪ, ನೀವು ಆ ಹೆಣ್ಣಿಗೆ ಈ ಸಕಲ ಚೇತನದ ಚೈತನ್ಯ, ಈ ಪ್ರಕೃತಿ, ಈ ಸಂಕುಲವನ್ನ ಕಾಪಾಡ್ತಾ ಇರುವಂತ ತಾಯಿಗೆ ಸ್ತ್ರೀ ಅಂದ್ರೆ ಅಷ್ಟೇ ಸಾಕೇನಪ್ಪ ಅಂತ GS ಶಿವರುದ್ರಪ್ಪನವರು ಬಹಳ ಚೆನ್ನಾಗಿ, ಬಹಳ ಸೊಗಸಾಗಿ ಆ ಕವನವನ್ನ ಆಡಿದ್ದಾರೆ. ಇವತ್ತು ಪ್ರತಿ 5 ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗತ್ತೆ. 10 ವರ್ಷಗಳ ಹಿಂದೀಚೆಗೆ ಶೇಕಡ 1200 ಅಷ್ಟು ಅತ್ಯಾಚಾರಗಳ ಪ್ರಕರಣ ಹೆಚ್ಚಾಗಿದೆ. ಭ್ರೂಣ ಹತ್ಯೆ, ಅವರು ಮೇಡಮ್ ಅವರು ಮಾತಾಡ್ತಾ ಇದ್ರು, ಇತ್ತೀಚಿನ ಕೆಲವು ಒಂದು 5-6 ವರ್ಷಗಳಿಂದ ದಾಖಲೆಗಳು ಹೇಳುತ್ತೆ 600 ಲಕ್ಷ ಹೆಣ್ಣು ಭ್ರೂಣ ಹತ್ಯೆಗಳಾಗಿದೆ. ಹೆಣ್ಣನ ಹೊಟ್ಟೆ ಒಳಗಡೆನೆ, ಅವಳ ಅಮ್ಮ ಅನ್ನೋದಕ್ಕಿಂತ ಮುಂಚೆನೆ ಅವಳನ್ನ ಹೊಟ್ಟೆ ಒಳಗಡೆನೆ ಕೊಂದಾಕ್ಬಿಡ್ತಾ ಇದ್ದಾರೆ. ಕಾನೂನು ಕಾನೂನು ಕಾನೂನು. ಅಧ್ಯಕ್ಷೆಯಾಗಿ ನಾನು ಹೇಳ್ತೀನಿ, ಕಾನೂನು ಬಹಳ ಕಠಿಣವಾಗಿದೆ ರೀ ನಮ್ಮ ದೇಶದಲ್ಲಿ. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಬಹಳ ದೊಡ್ಡ ಒಂದು ಸುದ್ದಿಯಾಗಿತ್ತು. ಅದನ್ನ ತಡೆಗಟ್ಟಲಿಕ್ಕೆ ಕಾನೂನಿದೆ, ಆದ್ರೆ ನಡಿ ಮಧ್ಯ ಭ್ರಷ್ಟಾಚಾರ ಇದೆಯಲ್ಲ, ಅದು ಈ ಕಾನೂನೇ ಅದ್ರ ಮುಂದೆ ತಲೆ ತಗ್ಗಿಸ್ಬಿಟ್ಟಿದೆ. ನಿನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಯಾವೆಲ್ಲ ವಿಚಾರಗಳ ಕುರಿತು ಬೆಳಕು ಚೆಲ್ಲಿದ್ರು. ಒಳ್ಳೆ ಜಾಗದಲ್ಲಿ ಒಳ್ಳೆ ಮಾತನ್ನೇ ಆಡಿದ್ದಾರೆ. ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಸದ್ಯ ಅದೇ ನೆಲದಲ್ಲಿ ನಿಂತು ಸ್ತ್ರೀಯರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯದ ಕುರಿತು ಅವರು ಬೆಳಕು ಚೆಲ್ಲಿದ್ರು. ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಕೊನೆಯ ದಿನವಾದ ನಿನ್ನೆ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಯಿತು. ಅಷ್ಟೇ ಅಲ್ಲದೆ ಈ ಕವಿಗೋಷ್ಠಿಯಲ್ಲಿ ಏನೆಲ್ಲ ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡಿದ್ರು ಅದರ
ಅದನ್ನು ಕೂಡ ನೋಡ್ತಾ ಹೋಗೋಣ. ಪ್ರಮುಖವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ ಎಷ್ಟೆಲ್ಲ ದೌರ್ಜನ್ಯಗಳು ನಡೀತಾ ಇವೆ ಅಂತ ಹೇಳಿ. ಸಾಹಿತ್ಯ ಸಮ್ಮೇಳನದಲ್ಲಿ ಏನೆಲ್ಲ ಹಕ್ಕೊತ್ತಾಯ ಮಾಡಲಾಯಿತು, ನಿಮಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಇರಬಹುದು. ಹೆಣ್ಣಿನ ದೇಹ ಮತ್ತು ಮನಸ್ಸನ್ನ ಮಾನವೀಯ ಮೌಲ್ಯದಲ್ಲಿ ನೋಡಿ ಗೌರವಿಸುವ ಪ್ರಯತ್ನ ಮಾಡಬೇಕು. ಅಶ್ಲೀಲ ವಿಡಿಯೋ ಇಂಡಸ್ಟ್ರಿಯನ್ನ ಸರ್ಕಾರ ನಿಯಂತ್ರಿಸಬೇಕು. ಮಹಿಳೆಯರು ತಮ್ಮ ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸ್ವಯಂ ರಕ್ಷಣಾ ಕಲೆಯನ್ನು ಕಲಿಬೇಕು. ಹಾಗೆಯೇ ಮುಂದಿನ ಅಂಶಗಳನ್ನು ನೋಡ್ತಾ ಹೋಗೋದಾದ್ರೆ, ಸಾಮಾಜಿಕ ಜಾಲತಾಣದಿಂದ ಉಂಟಾಗ್ತಾ ಇರುವಂಥ ಲೈಂಗಿಕ ಹಿಂಸೆ ಸಂಬಂಧ ಸೈಬರ್ ಪೊಲೀಸರಿಗೆ ದೂರನ್ನು ನೀಡಬೇಕು. ಮಹಿಳೆಯರು ಸುಮ್ಮನೆ ಕೂರಬಾರ್ದು. ಶಾಸನ ಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲು ಜಾರಿ ಆಗಬೇಕು ಎನ್ನುವಂಥದ್ದಾಗಿ ಹಕ್ಕೊತ್ತಾಯ ಮಾಡಲಾಗಿದೆ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಲದು. ಯಾಕಂತ ಹೇಳಿದ್ರೆ ಹೆಣ್ಣು ತಾಯಿಯಾಗಿ, ಸಹೋದರಿಯಾಗಿ, ಹೆಂಡತಿಯಾಗಿ, ಸ್ನೇಹಿತೆಯಾಗಿ ಆಕೆ ಓರ್ವ ಮನುಷ್ಯನ ಜೀವನದಲ್ಲಿ ನಿರ್ವಹಿಸುವಂಥ ಪಾತ್ರ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯ ಆಗುತ್ತೆ. ಸಾಹಿತ್ಯ ಸಮ್ಮೇಳನದಲ್ಲಿ ಏನೆಲ್ಲ ಹಕ್ಕೊತ್ತಾಯ ಮಾಡಲಾಯಿತು ಎನ್ನುವಂಥ ಅಂಶಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡಿದ್ದನ್ನು ಕೂಡ ಗಮನಿಸಿದ್ರಿ. ಇನ್ನು ಕವಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದು ಹೇಮಾ ಪಟ್ಟಣಶೆಟ್ಟಿ ಅಂತೇಳಿ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸಾಕಷ್ಟು ವಿಚಾರಗಳನ್ನ ನಮ್ಮ ದೇಶದಲ್ಲಿ ಆಗ್ತಾ ಇರುವಂಥ ಘಟನೆಗಳು ಅಥವಾ ನಮ್ಮ ರಾಜ್ಯದಲ್ಲೇ ಆಗಿರುವಂಥ ಘಟನೆಗಳು, ಇವುಗಳ ಬಗ್ಗೆ ಏನು ಕ್ರಮ ಆಗಿದೆ, ಹೆಣ್ಣು ಅಡುಗೆ ಮನೆಗೆ ಮಾತ್ರ ಸೀಮಿತನ, ಅಪ್ಡೇಟೆಡ್ ಜಗತ್ತು ಅಂತ ಹೇಳ್ತಾರೆ. ಪುರುಷರು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಸಮನಾಗಿ ಇರಬೇಕು ಅಂತ ಹೇಳ್ತಾರೆ. ಆದರೆ ಹಾಗಾಗ್ತಾ ಇದೆಯಾ ಇಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳಿ ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ. ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸಾಲದು. ನಿಜಕ್ಕೂ ಆಕೆಯ ಪಾತ್ರ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ. ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಮಹಿಳಾ ಪರ ಚಿಂತಕಿಯಾಗಿರುವಂತಹ ಸತ್ಯಾವತಿ ಶ್ರೀಧರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಹೈಕೋರ್ಟ್ ವಕೀಲರಾಗಿರುವಂತಹ ಕಾಳಯ್ಯ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಿಮ್ಮಿಂದಲೇ ಆರಂಭಿಸ್ತೀನಿ. ಯಾಕಂತ ಹೇಳಿದ್ರೆ ನಿನ್ನೆ ಆದಂಥ ಕವಿಗೋಷ್ಠಿಯ ಕುರಿತಾಗಿಯೂ ಕೂಡ ನೀವು ನೋಡಿದ್ರಿ. ಸ್ತ್ರೀ ಎಂದರೆ ಇಷ್ಟೇ ಸಾಕೆ ಅಂತೇಳಿ. ನಾವು ನಿಜಕ್ಕೂ ಇಷ್ಟೇ ಸಾಲದು. ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ಹೆಣ್ಣು ತಾಯಿಯಾಗಿ, ಸಹೋದರಿಯಾಗಿ, ಹೆಂಡತಿಯಾಗಿ, ಸ್ನೇಹಿತೆಯಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಆಕೆಯ ಪಾತ್ರ ವೆರಿ ಇಂಪಾರ್ಟೆಂಟ್, ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಆದರೆ ಇಂಥ ಸ್ತ್ರೀಯರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯದ ಕುರಿತಾಗಿ ನೀವೇನು ಹೇಳ್ತೀರಾ ಮೇಡಮ್? ಸರ್, ಸ್ತ್ರೀ ಮೇಲೆ ಸಿಕ್ಕಾಪಟ್ಟೆ ದೌರ್ಜನ್ಯ ನಡೀತಾ ಇದೆ. ಈಗಿನ ವಿದ್ಯಮಾನ ಅಂತ ನೋಡಿದ್ರೆ, ಈಗ ರೀಸೆಂಟಾಗಿ ನಿಮ್ಮೆಲ್ಲ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀವಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೇನೆ ನನಗೇನೋ ಅಂದಿದ್ದಾರೆ ಅಂದ್ಬಿಟ್ಟು ಅವರು ಮಾಡ್ತಾ ಇದ್ದಾರೆ. ಒಬ್ಬ ಸ್ತ್ರೀಯಾಗಿ ಆ ಥರ ಯಾರೂ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದಲೇನೆ, ನನ್ನ ಅಭಿಪ್ರಾಯ ಅದು. ಯಾಕೆಂದರೆ ಒಬ್ಬ ಸ್ತ್ರೀ ನನಗೆ ಆ ಥರ ಕೆಟ್ಟ ಮಾತು ಅಂದಿದ್ದಾರೆ ಅಂತ ದುಃಖ ಬರೋದು ನಾಟಕ ಅಲ್ಲ. ಅಂಥವ್ರಿಗೆ ಆ ಪರಿಸ್ಥಿತಿ ಆದರೆ ಸಾಮಾನ್ಯ ಹೆಣ್ಮಕ್ಳಿಗೆ ಏನಿದೆ, ನಾವು ಯಾರಿಗೆ ಹೇಳ್ಕೋಬೇಕು? ಯಾಕೆಂದರೆ ನಾನು ಒಂದು ವುಮೆನ್ ಸೇಫ್ಟಿ ಅಂಬಾಸಿಡರ್ ಆಗಿ ನಾವು ಕಾರ್ಯ ಮಾಡ್ತಾ ಇದ್ದೀವಿ. ಅವಾಗ ನಾವು ತುಂಬ ಜನ ಹೆಣ್ಮಕ್ಳಿಗೆ ಈ ಥರ ತೊಂದರೆ ಆಗ್ತಾ ಇದ್ದಾಗ ನಾವು ಅವರಿಗೆಲ್ಲ ಸ್ಟೇಷನ್ಗೆ ಕಳಿಸ್ತೀವಿ. ಇಲ್ಲ ಅಂದರೆ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಹತ್ರ ನಾವು ಕರ್ಕೊಂಡು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತೀವಿ. ಇವಾಗ ಪೊಲಿಟಿಷಿಯನ್ಸೇ ನಮಗೆ ಹೆಲ್ಪ್ ಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಯಾರಿಗೆ ಕೇಳಬೇಕು? ಖಂಡಿತ. ಆಮೇಲೆ ಯಾರೇ ಆಗಲಿ, ಸ್ತ್ರೀ ಅಂದರೆ ಮನೆಗೆ ಒಂದು ಬೆನ್ನೆಲುಬು. ಒಂದು ಮಹಿಳೆ ತಾಯಿ ಆಗ್ತಾಳೆ, ಅಕ್ಕ ಆಗ್ತಾಳೆ, ಅಮ್ಮ ಆಗ್ತಾಳೆ. ಒಂದಿನ ಅಮ್ಮ ಇಲ್ಲ ಅಂದರೆ ಮನೆಯೇ ಅಲ್ಲೋಲ ಕಲ್ಲೋಲವಾಗುತ್ತೆ. ಯಾರು ಊಹೆ ಮಾಡ್ಲಿಕ್ಕೂ ಆಗಲ್ಲ ಒಂದು ಮನೆಗೆ ಸ್ತ್ರೀ ಇಲ್ಲ ಅಂದ್ರೆ. ಆ ಥರ ಸ್ತ್ರೀಗೆ ನಡೀತಾ ಇದೆ. ಈ ಕರ್ನಾಟಕದಲ್ಲಿ ನೋಡ್ತಾ ಇದ್ರೆ ಒಂದು ಬಾಣಂತಿ ಸಾವುಗಳು ಅಂತ ಹೇಳ್ತಾರೆ. ಬೇರೆ ಈಗ ಹೆಣ್ಮಕ್ಳಿಗೆ ಈ ಥರ ನಡೀತಾ ಇದೆ. ಈಗ ಸ್ತ್ರೀ ಅಂದರೆ ಏನು ನಡೀತಾ ಇದೆ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ. ಮೊದಲಿಂದನೂ ಏನು ಹೇಳ್ತಾ ಇದ್ರು, ಸ್ತ್ರೀಗೆ ಸಮಾನತೆ ಇಲ್ಲ ಅಂತ ಹೇಳಿದ್ರು. ಸಿಕ್ಕಾಬಟ್ಟೆ ಕಾನೂನುಗಳು ಬಂತು. ಆಮೇಲೆ ಈಗ ಬಾಲ್ಯ ವಿವಾಹ ಬಂತು, ಸಮಾನ ವೇತನ ಕಾನೂನು ಬಂತು,
ವರದಕ್ಷಿಣೆ ನಿಷೇಧ ಬಂತು. ಆಮೇಲೆ ಈಗ ಬೇರೆ ಏನಾದರೂ ಪೋಸ್ಕೋ ಕಾಯ್ದೆ ಬಂತು ನಿರ್ಭಯ ಹತ್ಯೆ ಆದ್ಮೇಲೆ. ಅದೆಲ್ಲದನ್ನು ಕರೆಕ್ಟಾಗಿ ನಡೀತಾ ಇದೆಯಾ? ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಆಗ ಮೇಡಮ್ ಹೇಳ್ದಂಗೆ ಭ್ರಷ್ಟಾಚಾರನೂ ಕಾರಣ ಇದೆ. ಆ ಭ್ರಷ್ಟಾಚಾರ ಅಂತೂ ತಾಂಡವ ಆಡ್ತಾ ಇದೆ. ನಾವು ಹೆಣ್ಮಕ್ಳು ತಗೊಂಡೋಗಿ ತೋರಿಸಿದ್ರು 100% ಸಿಗ್ತಾ ಇಲ್ಲ. ಹಾಗೂ ಮನೆಯಲ್ಲಿನೂ ಹೆಣ್ಮಕ್ಳಿಗೆ ಸಮಾನತೆ ಅನ್ನೋದು ಇದುವರೆಗೂ ಸಿಕ್ಕಿಲ್ಲ. ಸಿಕ್ಕಿಲ್ಲ. ಆಮೇಲೆ ಅವರು ಅದರಲ್ಲಿ ಈಗ ಒಂದು ಹಕ್ಕೊತ್ತಾಯ ಮಾಡಿದ್ರು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಅಶ್ಲೀಲ ವಿಡಿಯೋ ಇಂಡಸ್ಟ್ರಿ, ಅದನ್ನಂತೂ ಖಂಡಿತ ತಡೆಗಟ್ಟಲೇಬೇಕು. ಅದರಿಂದನೇ ಹೆಣ್ಮಕ್ಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಯಾಕೆಂದ್ರೆ ಹೆಣ್ಣು ನೋಡೋ ದೃಷ್ಟಿನೇ ಚೇಂಜ್ ಆಗ್ಬಿಟ್ಟಿದೆ. ಒಂದು ಚಿಕ್ಕ ಮಗುಗೂ ಯಾವುದೇ ಒಂದು ಪ್ರತಿಯೊಬ್ಬರಿಗೂ ಮೊಬೈಲ್ ಕೈಯಲ್ಲಿರುತ್ತೆ, ಮೊಬೈಲಲ್ಲಿ ಎಲ್ಲ ಬರುತ್ತೆ. ನಮ್ಮ ದೇಶದಲ್ಲಿ ಪ್ರಧಾನ ಮಂತ್ರಿಗಳಾಗ್ಲಿ ಎಲ್ಲರೂ ಹೆಣ್ಣು ಬಗ್ಗೆ ಅಷ್ಟೆಲ್ಲ ಹೇಳೋರು ಇದನ್ನ ಯಾಕೆ ತಡೆಗಟ್ತಾ ಇಲ್ಲ? ನಾವು ಚಿಕ್ಕವರಿದ್ದಾಗ ಈ ಥರ ಇರಲಿಲ್ಲ. ನಾವು ಎಷ್ಟೋ ಧೈರ್ಯವಾಗಿ ಹೋಗ್ತಾ ಇದ್ವಿ. ಬಟ್ ಆದ್ರೂ ನಮಗೆ ಡಿಸ್ಪ್ಯಾರಿಟಿ ಇತ್ತು. ಹುಡುಗ ಹುಡುಗಿಗೆಲ್ಲ ಡಿಸ್ಪ್ಯಾರಿಟಿ ಇತ್ತು. ಹುಡುಗ ನಮಗೂ ಎಷ್ಟೊಂದು ಸಲ ಅನಿಸ್ತಾ ಇತ್ತು, ನಾನು ಹುಡುಗಾಗಿ ಹುಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾಕೆಂದ್ರೆ ನಮಗೆ ಬೇಕಾಗೋದೆಲ್ಲ ಸಿಗ್ತಾ ಇರಲಿಲ್ಲ. ಯಾಕೆಂದ್ರೆ ಹೆಣ್ಮಕ್ಳಿಗೆ ಸುರಕ್ಷತೆ ಅನ್ನೋದು ಇರಲಿಲ್ಲ ಮೊದಲಿಂದನೂ. ಬಟ್ ಈಗ ಸಿಕ್ಕಾಬಟ್ಟೆ ಕಾನೂನುಗಳು ಬಂದಿದೆ, ಸುರಕ್ಷತೆ ಬಂದಿದೆ. ಆಮೇಲೆ ಸರ್ಕಾರ ಈಗೆಲ್ಲ ನಂಬರ್ಸ್ಗಳು ಕೊಟ್ಟಿದ್ದಾರೆ, 112 181 ಅಂತಾರೆ. ಕಾಲ್ ಮಾಡಿದ ತಕ್ಷಣ ಬರ್ತೀವಿ ಅಂತಾರೆ. ಆದ್ರೂ ಇನ್ನೂ ಸಾಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಖಂಡಿತ ಮೇಡಮ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಯಾವೆಲ್ಲ ರೀತಿಯಲ್ಲಿ ದೌರ್ಜನ್ಯ ಆಗುತ್ತೆ ಅಂತೇಳಿ. ಕಳೆಯ ಸರ್, ನಾನು ಆಗ್ಲೂ ಕೂಡ ಮೆನ್ಷನ್ ಮಾಡಿದೆ ಸಾಕಷ್ಟು ವಿಚಾರವನ್ನ. ಇಷ್ಟೆಲ್ಲ ದೌರ್ಜನ್ಯಗಳು ಆಗ್ತಾ ಇದೆ, ಕಾನೂನುಗಳು ತುಂಬಾ ಕಠಿಣವಾಗಿದೆ, ಆದ್ರೂ ಕೂಡ ಕ್ರಮ ಆಗ್ತಾ ಇಲ್ಲ, ದೌರ್ಜನ್ಯಗಳು ನಿರಂತರ. ಯಾರಿಗೂ ಭಯ ಇಲ್ವಾ ಸರ್ ಕಾನೂನು ಬಗ್ಗೆ? ಹೇಗೆ ಸರ್? ಭಯ ಇದೆ. ಯಾಕೆ ಭಯ ಇಲ್ಲ? ಏನಾಗಿದೆ ಅಂದರೆ ನಮ್ಮಲ್ಲಿ ಕಾನೂನು ಒಂದು ರೀತಿಯಲ್ಲಿ ಅದು ಅದಕ್ಕೆ ಏನು ಸರ್ಕಮ್ಟೆನ್ಸ್ ಎವಿಡೆನ್ಸ್ ಇರ್ಬೋದು, ಇಲ್ಲ ಪೂರ ದಾಖಲಾತಿ ಸಾಕ್ಷಿಗಳಿದ್ದಾಗ ಅದು ಆ ಚೌಕಟ್ಟಲ್ಲಿ ಏನು ಕೆಲಸ ಮಾಡ್ತದೆ. ಅದಕ್ಕೆ ಆದಂಥ ಸರಿಯಾದ ರೀತಿಯಲ್ಲಿ ನಮಗೆ ದಾಖಲಾತಿಗಳು ಮತ್ತು ಪುರಾವೆಗಳಿಲ್ಲ ಅಂದಾಗ ಕೋರ್ಟ್ ಏನು ಮಾಡುತ್ತೆ? ನಿಜ ಅಲ್ಲ ಆಗಲ್ಲ. ಅಲ್ಲೇನಾಗುತ್ತೆ, ನಾವು ಇಲ್ಲಿ ಕೋರ್ಟ್ನ ದೋಷಣೆ ಮಾಡೋದಲ್ಲ. ಅಲ್ಲಿ ಕೋರ್ಟ್ಗೆ ನಾವೇನು ಮಾಡ್ತಾರೆ ಅಂದರೆ ಇಲ್ಲಿ ನಮ್ಮಲ್ಲಿ ಇಲ್ಲಿ ದುರ್ಬಲ ವರ್ಗ, ಆರ್ಥಿಕ ವರ್ಗ ಅಂತ ಎರಡು ಇರ್ತವೆ. ಇಲ್ಲಿ ಇನ್ನೊಂದು ಬೇಸಿಕ್ ಆಗಿ ಏನಾಗಿ ದುರ್ಬಲ ವರ್ಗದವ್ರನ್ನ ಏನು ಮಾಡ್ತಾರೆ, ಈ ಕೆಳಮಟ್ಟದಲ್ಲಿ ಅವ್ರನ್ನ ಸ್ವಲ್ಪ ಏನೋ ಕುಂಠಿತ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ರನ್ನ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಆಮೇಲೆ ನೀವು ಮಾಡೋದೇ ಬೇಡ, ಅವರೇ ಕುಂಠಿತ ಆಗ್ಬಿಡ್ತಾರೆ, ಭಯ ಬಂದ್ಬಿಡುತ್ತೆ. ಸ್ಟೇಷನ್ದ ಫೋನ್ ಅಂದರೆ ನಾವೇ ಕಂಪ್ಲೇಂಟ್ ಜಾರ ನಮಗೆ ಭಯ ಬಂದ್ಬಿಡುತ್ತೆ. ಆ ಥರ ಒಂದು ಸೈಕಾಲಜಿ ಎಫೆಕ್ಟ್ ಇರುತ್ತೆ. ನಂತರ ಏನಾಗುತ್ತೆ ಅಂದರೆ ಆ ಪೇರೆಂಟ್ಸ್ಗಳು ಒಪ್ಕೊಳ್ಳಿಕ್ಕೆ ರೆಡಿ ಇರಲ್ಲ. ಏನಾಗಿದೆ ನಮ್ಮಲ್ಲಿ ಮಗುಗೆ ಏನಾಗಿದೆ, ಏನು ತೊಂದರೆ ಆಯ್ತು ಅಂತ ಒಪ್ಕೊಳ್ಳಿಕ್ಕೆ ರೆಡಿ ಇರಲ್ಲ. ಆಮೇಲೆ ಅವರಲ್ಲಿ ಏನೋ ಒಂದು ಮನೇಲಿ ಯಾರಿಗೋ ಒಬ್ರಿಗೆ ದೊಡ್ಡವ್ರಿಗೆ ಆಗಿರ್ಬೋದೇನೋ ಅನ್ಯಾಯ, ಅದನ್ನು ಅವ್ರು ಹೊರಗಡೆ ಭಯ ಪಡ್ತಾರೆ. ಯಾಕಂದ್ರೆ ಸಂಸ್ಕೃತಿ ಇಡೀ ಪ್ರಪಂಚದಲ್ಲಿ ಇಲ್ದಿರುವಂತ ಸಂಸ್ಕೃತಿ ನಮ್ಮ ಇಂಡಿಯಾದಲ್ಲಿದೆ. ಈ ಭಾರತ ದೇಶ ಮೊದಲನೇ ದೇಶ. ಈ ದೇಶದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಅದನ್ನ ಯಾವ ರೀತಿ ಬಳಸ್ಕೋಬೇಕು ಆ ರೀತಿ ಬಳಸ್ಕೋದಿಲ್ಲ ಜನ. ಅಂದ್ರೆ ಈ ಪುರುಷ ವರ್ಗನೇ ಅಂತಾನೆ ಹೇಳ್ತೀನಿ. ಆಮೇಲೆ ಮಹಿಳೆಯಲ್ಲಿ ಶೋಷಣೆ ಇದೆ, ತಾರತಮ್ಯ ಅವರಲ್ಲಿದೆ. ನಗರಲ್ಲೇ ಶೋಷಣೆ ಇದೆ, ಜಿಲ್ಲೆಯಲ್ಲಿ ಶೋಷಣೆ ಇದೆ. ಇದೆಲ್ಲ ನಾವು ತರದ್ವಿ. ನೋಡು, ಸ್ವಾತಂತ್ರ್ಯ ಪೂರ್ವದಲ್ಲಿ ಹೆಂಗಿತ್ತು, ದೇವದಾಸಿ ಪದ್ಧತಿ ಇತ್ತು, ದೇವಸ್ಥಾನಗಳು ಮಲ್ಕೋಬೇಕಾಯ್ತು. ಅದ್ರಲ್ಲಿ ಹೇಳಿಕೆ ಅಸಹ್ಯ ನಮ್ಗೆ ಟಿವಿ ಮುಂದೆ ಕೂತ್ಕೊಂಡು. ಎಂತಂತ ಅನಿಶ್ಚಿತ ಘಟನೆಗಳು ಮಾಡ್ಕೊಂಡು ಬಂದವ್ರು ಹೆಣ್ಣು ಮೇಲೆ ಇದ್ರೆ ಹೆಣ್ಣನ್ನ ಏನೇನೋ ಬೇರೆ ಬೇರೆ ತರ ಅದ್ರ ಉಪಯೋಗಕ್ಕೆ. ಇತ್ತೀಚೆಗೆ ಏನು ಈಗ ನಮ್ಮ ಸುಮಾರು ಅಮೆಂಡ್ಮೆಂಟ್ಗಳು ಕಾನೂನು ತಂದ ಮೇಲೆ ಹೆಣ್ಣೇನೋ ಚೆನ್ನಾಗಿದ್ದಾಳೆ, ಅವಳ ಸೀರೆ ವೇಷಭೂಷ ಚೆನ್ನಾಗಿದ್ದಾಳೆ ಅಂದ್ರೆ ಅವಳು ವೇದಿಕೆಗೆ ಒಂದು ಹೂನಾರ ಹಾಕೋಕ್ಕೆ ಅಟ್ಲೀಸ್ಟ್ ಬಂದು ಏನೋ ಕೊಡೋಕೆ ಅವಳು ಸೀಮಿತವಾಗಿ ಇಟ್ಕೊತಾ ಇದ್ರು. ಈಗ ಅವಳು ವೇದಿಕೆಯಲ್ಲಿ ಕುತ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾರೆ ಹೆಣ್ಣ. ಅದನ್ನು ಒಂದ್ ಕಡೆ ನಾವು ಖುಷಿ ಪಡೋಣ. ಆದ್ರೆ ಅದ್ರಲ್ಲಿ ಆಗಿರೋ ಅನ್ಯಾಯಗಳು ಮತ್ತೆ ಸ್ತ್ರೀ ಅಂತ ಒಂದು ಅಲ್ಲಿಗೆ ಇದೆಯಾ ಅಂತ ಅನ್ನೋ ಒಂದು ವಿಚಾರ ನಾವು ಇಲ್ಲಿ ತಂದಿದ್ದಾಗ ನಾವು ಅದ್ರ ಬಗ್ಗೆ ಕಾನೂನು ಚೌಕಟ್ಟು ಏನು ಹೇಳುತ್ತೆ, ಮತ್ತು ಕಾನೂನಲ್ಲಿ ಇನ್ನು ಏನು ನಾವು ಇನ್ನು ಬಲಪಡಿಸ್ಬೇಕು, ಎಲ್ಲಿಂದ ಬಲಪಡಿಸ್ಕೋಬೇಕು ಅನ್ನೋದು ನಾವು ಫಸ್ಟ್ ನಾವು ಕುಲಕುಶ ಥಿಂಕ್ ಮಾಡಬೇಕು. ಇದು ನಮ್ಮಲ್ಲಿ ಗ್ರಾಮೀಣ ಲೆವೆಲಲ್ಲಿ ಜಾಸ್ತಿ ಕಾಣ್ ಬರ್ತಾ ಇರೋದು ಸಿಟಿಗಿಂತ. ಗ್ರಾಮೀಣ ಲೆವೆಲಲ್ಲಿ ಏನಾಗುತ್ತೆ ಅಂದರೆ ಈ ಮನೆ, ಶಿಕ್ಷಣ ಸಂಸ್ಥೆಗಳು, ವಸತಿ ಶಾಲೆಗಳು ಇಂಥವೆಲ್ಲ ಅಲ್ಲಿ ಜಾಸ್ತಿ ನಮಗೆ ಕ್ರಿಯೇಟ್ ಆಗ್ತಾ ಇದ್ದವಲ್ಲ. ಆ ಕಾನೂನೇನು ಇಮಿಡಿಯೇಟ್ಲಿ ಒಂದು ಯಾರಿಗೋ ಫೋನ್ ಮಾಡ್ತಾರೆ, ಈ ಥರ ಆಗ್ಬಿಟ್ಟಿದೆ ಒಂದು ಹೆಣ್ಮಗಳಿಗೆ ಅಂತಾರೆ. ನಾನು ಅಲ್ಲಿ ಆಗಿರೋ ದೌರ್ಜನ್ಯದ ಬಗ್ಗೆ ನಿಮ್ಗೆ ಹೇಳ್ತಾ ಇರೋದು ಕಾನೂನು. ಆ ಪೊಲೀಸರು ಕಟ್ಟುನಿಟ್ಟಾಗಿ ಅಲ್ಲಿ ಕ್ರಮ ಕೈಗೊಳ್ತಾರೆ ಇಮಿಡಿಯೇಟ್ಲಿ, ಇಲ್ಲ ಅಂತಲ್ಲ, ತಗೊಳ್ತಾರೆ. ಅವರು ತಗೊಂಡು ಅವ್ರ ಸಪೋರ್ಟರ್ ಸರಿ ಯಾರೋ ಬುದ್ಧಿವಂತರು ಅವ್ರಿಗೆ ಅವರೆಲ್ಲ ಒಬ್ರು ಸೆಲೆಕ್ಟ್ ಮಾಡ್ಕೋತಾರೆ. ನೀವು ಕಂಪ್ಲೇಂಟ್ ಕೊಡಿ, ಮಗು ಹೇಳುತ್ತಾ ಭಾಷೆ ಸೆಲೆಕ್ಟ್ ಮಾಡಬೇಕು, ಅವ್ರು ಯಾರಿದ್ದಾರೆ ಅವ್ರು ಆಯ್ಕೆ ಮಾಡ್ಕೋಬೇಕು, ಫ್ಯಾಮಿಲಿ ದೊಡ್ಡ ಮೆಂಬರ್ಸ್ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು, ಅವ್ರನ್ನ ಕರ್ಕೊಂಡೋಗಿ ಪೊಲೀಸ್ ಇಮಿಡಿಯೇಟ್ಲಿ ಅವ್ರನ್ನ ಕರ್ಕೊಂಡೋಗಿ ಗೌಪ್ಯ ಸ್ಥಳದಲ್ಲಿ ಅಥವಾ ನೀವು ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಮೊದಲು ಚಿಕಿತ್ಸೆ ಕೊಡಿಸ್ಬೇಕು. ಇಂಥವೆಲ್ಲ ಕೆಲವೆಲ್ಲ ಕೆಟ್ಟ ಘಟನೆಗಳು ನಡೆಯೋದೆಲ್ಲ ನಾವು ನೋಡಿದ್ದೀವಿ ಹೆಣ್ಮಕ್ಳಲ್ಲಿ. ಇದು ಸಹಜ ಈಗಲೂ ನಡೀತಾನೆ ಇದೆ. ಈಗ ಮೊಬೈಲ್ ಬಂತು, ಮಕ್ಳುಗಳನ್ನ ಎಷ್ಟು ಜನ ಬಡವ್ರ ಮಕ್ಳುಗಳು ಅವ್ರ ಕೈಗೆ ಮೊಬೈಲ್ ಕೊಟ್ಬಿಟ್ಟು ಏನೇ ನಡೀತದೆ ಅವ್ರಿಗೆ ಗೊತ್ತಲ್ಲ. ಆಮೇಲೆ ದೌರ್ಜನ್ಯ ಮಾಡಿ ಏನೋ ಮಕ್ಳು ಅದ್ಗಿಡಿಸ್ತಾರೆ.
ದೌರ್ಜನ್ಯ ಮಾಡಿ ಈಗ 18 ವರ್ಷ ಆಗಿ ಹೆಣ್ಮಕ್ಳಿಗೂ ಭಯಪಡಿಸಿ ಎದುರಿಸಿ ಏನೋ ಒಂದು ಮಾಡ್ತಾರೆ. ಈ ಥರ ಎಲ್ಲ ಸನ್ನಿವೇಶಗಳು ನಾವು ನೋಡಿದ್ವಿ. ಕಾನೂನಲ್ಲಿ ಇವಾಗೇನು ಆಗ ನಿರ್ಭಯ ಕೇಸಲ್ಲಿ ಅವಾಗ 2012 ಒಂದು ಟೈಟಾಗಿ ಒಂದು ಅಮೆಂಡ್ಮೆಂಟ್ ಮಾಡಿದ್ರು. ಅವಾಗ ಒಂದು ಮಾಡಿದ್ರು 2012 ಇದೆ ಕಾನೂನು ಮಾಡಿದ್ದಾರೆ. ಮತ್ತು ಏನು ಅಪರಾಧಿಗಳ ಮಕ್ಕಳ ಸಂರಕ್ಷಣೆ ಕಾಯ್ದೆಯಲ್ಲಿ 2012 ಅದು ಮಾಡಿದ್ದಾರೆ. ತಿರುಗಿ 2019 ಮಾಡ್ತಾರೆ. ಆಮೇಲೆ ಸಂವಿಧಾನ 15(3) ಅದರೇ ಆದಂಥ ಒಂದು ಆಯ್ಕೆ ಮಾಡಿ ಅಲ್ಲಿ ಏನು ಅಳವಡಿಸ್ಬೇಕು, ಏನು ಅಧಿಕಾರ ಅಂತ ಅಂದ್ಬಿಟ್ಟು ವಿಶ್ವಸಂಸ್ಥೆನೋ ಒಂದು ಡೈರೆಕ್ಷನ್ ಮೇಲೆ ತಗೊಂಡು ಕೆಲಸ ಮಾಡ್ತದೆ ಕಾನೂನಲ್ಲಿ. ವಿಶ್ವಸಂಸ್ಥೆನೂ ಸ್ವಲ್ಪ ನಮಗೆ ಅಲ್ಲಿ ಕಾನೂನು ಇಲ್ಲಿ ಅಳವಡಿಸ್ಕೊತಾರೆ. ಈ ಸಂವಿಧಾನ ಅದು ಹೇಳುತ್ತೆ 15(3) ಹೇಳುತ್ತೆ. ಹಾಗಾಗಿ ಮಹಿಳೆಗೆ ಏನು ಮಾಡಬೇಕು, ಏನೇನು ಅವ್ರು ತರಬೇತಿ ಕೊಡಬೇಕು, ಹೆಂಗಿರ್ಬೇಕು. ಆಮೇಲೆ ಕಾನೂನು ಚೌಕಟ್ಟಲ್ಲಿ ನಾನು ಮತ್ತೆ ವಾಪಸ್ ಅಲ್ಲಿಗೆ ಬರ್ತೀನಿ. ಕಾನೂನು ಚೌಕಟ್ಟಲ್ಲಿ ಏನಾಗಿದೆ ಅಂದರೆ ಪೂರ ದಾಖಲಾತಿಗಳಿದ್ದಾಗ ಈ ಜಡ್ಜ್ಗಳಲ್ಲಿ ವಿಶೇಷ ನ್ಯಾಯಾಲಯಗಳು ಅಲ್ಲಿ ಸತ್ರ ನ್ಯಾಯಾಲಯ ಇರ್ಬೋದು, ಆ ಜಿಲ್ಲೆಗೇನೆ ಒಂದೊಂದು ವಿಶೇಷ ನ್ಯಾಯಾಲಯದ ಸೃಷ್ಟಿ ಮಾಡಿದ್ದಾರೆ. ವಿಶೇಷ ಅಭಿಯೋಜಕರು ಅಂತಲೂ ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ವಿಶೇಷ ಒಂದು ಮಹಿಳಾ ಒಂದು ರಕ್ಷಣಾ ಸಮಿತಿ ಅಂತಲೂ ಮಾಡಿದ್ದಾರೆ. ವಿಶೇಷ ಒಬ್ಬ ಡಾಕ್ಟ್ರೂ ಮಾಡಿದ್ದಾರೆ. ವಿಶೇಷ ಒಬ್ಬ ಒಂದು ಏನು ಆ ಭಾಷಾ ಇದು ವಾಗ್ದಾನ ಮಾಡಿ ಒಬ್ಬ ವ್ಯಕ್ತಿ ಒಬ್ಬನ ಆಯ್ಕೆಯನ್ನು ಮಾಡಿರ್ತಾರೆ. ಎಲ್ಲಾ ತರ ಸವಲತ್ತು ಕೊಟ್ಟಿದ್ದಾರೆ. ಅವ್ರ ನಿಟ್ಟಲ್ಲಿ ಕೆಲಸನೂ ಮಾಡ್ತಾರೆ. ಆ ಮಾಡ್ಕ ಬಂದಾಗೂ ಎಲ್ಲೋ ಏರುಪೇರಲ್ಲಾಗ್ತವೆ. ನಾನು ಆವಾಗಲೇ ವೈಯಕ್ತಿಕ ಹೇಳ್ದಲ್ಲ, ಎಲ್ಲೋ ನಮ್ಮ ಮೇಲೆ ಮುಜುಗರ, ಭಯ, ನಾಳೆ ಜನ ಶೋಷಣೆ, ನಮ್ಮ ಮಗಳು ಬೀದಿಲಿ ಓಡಾಡೋಕೆ ಆಗಲ್ವೇನೋ, ಅಲ್ಲ ಅಥವಾ ನಮ್ಮ ಮನೆ ಅಟ್ಲೀಸ್ಟ್ ನಾವು ಇಲ್ಲಿ ಇರೋಂಗೆ ಇಲ್ವೇನೋ, ಬೇರೆ ಕಡೆ ಖಾಲಿ ಮಾಡ್ಕೊಡೋಬೇಕು ಅಂತ ಉದ್ದೇಶ ಬರ್ತೇನೋ. ಇದನ್ನ ಎಷ್ಟೋ ಪ್ರಾಣಗಳು ಹೋಗ್ಬಿಟ್ಟಿದೆ ಮನೆಗಳಲ್ಲಿ. ಇಡೀ ಸಂಸಾರ ಎಂಟೈರ್ ಅವರೇ ಒಬ್ರು ಉಳಿದಿಲ್ಲ, ಹೋಗ್ಬಿಟ್ಟಿದ್ದಾರೆ. ಅದೆಲ್ಲ ಸನ್ನಿವೇಶಗಳು ಜಾಸ್ತಿ ನಡೆದಿದೆ. ಅವಮಾನಗಳು ಇಂಥವೆಲ್ಲ ಆಗಿ ಕಾನೂನಲ್ಲಿ ಇತ್ತೀಚೆಗೆ ಬಂದಂಥ ಕಾನೂನುಗಳು ಮೋದಿ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಮಾಡಿದ್ದಾರೆ. ಸಾಕಷ್ಟು ಅನುಕೂಲ ಮಾಡಿಕೊಟ್ಟವ್ರೆ. ಈಗ ಹೆಲ್ಪ್ ಲೈನ್ಗಳು ಮಾಡಿದ್ದಾರೆ ಮೇಡಮ್ ಹೇಳಿದಂಗೆ. ಅದೇ ಅದು ವಿಶೇಷ ಅಲ್ಲಿ ಸ್ಟೇಷನ್ ವಿಶೇಷ ಒಂದು ಘಟಕವನ್ನು ಮಾಡಿದ್ದಾರೆ. ಸ್ಟೇಷನಲ್ಲಿ ಅವ್ರು ಮಹಿಳೆಯವರೇ ಹೋಗಿ ಅದು ಕರ್ಕೋರ್ಬೇಕು, ಮಹಿಳೆಯವರೇ ಅದ್ರ ತನಿಖೆ ಮಾಡಬೇಕು, ಮಹಿಳೆಯವರೇ ಅವ್ರಿಗೆ ಭಯ, ಆತಂಕ, ಮುಜುಗರ ಹೋಗ್ಲಿ ಅಂತ ಅದೆಲ್ಲ ಮಾಡಿದ್ದಾರೆ. ಕಾನೂನಲ್ಲಿ ನಾವು ಚೌಕಟ್ಟಲ್ಲಿ ಸರಿಯಿಲ್ಲ ಅಂತ ನಾವು ವಾದ ಮಾಡಕ್ಕೆ ಹೋಗ್ಬಾರ್ದು. ಖಂಡಿತ ಇಷ್ಟೆಲ್ಲ ಇದೆ. ಮೇಡಮ್ ಸರ್ ಕೂಡ ಹೇಳ್ತಾ ಇದ್ರು, ವಿಶೇಷ ಅಭಿಯೋಜಕರಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಬೇರೆ ಬೇರೆ ರೀತಿಯಾಗಿ ವ್ಯವಸ್ಥೆಗಳಿದೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಗಳಿದೆ. ಆದರೆ ಓರ್ವ ಪುರುಷ ತನ್ನ ಹುಟ್ಟಿನಿಂದ ಆತನಿಗೆ ಅಸ್ತಿತ್ವ ಸಿಗುತ್ತೆ. ಆದರೆ ಅದೇ ಅಸ್ತಿತ್ವಕ್ಕಾಗಿ ಮಹಿಳೆ ಜೀವನದುದ್ದಕ್ಕೂ ಹೋರಾಟವನ್ನು ಮಾಡಬೇಕು. ನೀವೇನು ಹೇಳ್ತೀರಾ? ಖಂಡಿತ ಸರ್, ಮಹಿಳೆ ಜೀವನದ ಉದ್ದಕ್ಕೂ ಹೋರಾಟ ಮಾಡಲೇಬೇಕಾಗತ್ತೆ. ಒಂದು ಚಿಕ್ಕ ಮಗು ಆಗಿದ್ದಾಗ ಹೇಳ್ತಾರೆ ನಿಮ್ಮ ಮೇಲೆ ದೌರ್ಜನ್ಯ ಆಗುತ್ತೆ, ಹುಷಾರು ಅಂತ ಹೇಳ್ಕೊಡ್ತಾರೆ. ಒಂದು ಸ್ವಲ್ಪ ಬೆಳೆದ ಮೇಲೆ ಎಲ್ಲದಕ್ಕೂ ಕಾರಣ ಸುರಕ್ಷತೆ ಇರಲ್ಲ. ಮಹಿಳೆಗೆ ಏನಾದರೂ ತಂದೆ ತಾಯಿ ಬೇಕಂತ ಆ ಥರ ಮಾಡೋದಿಲ್ಲ. ಬಟ್ ಏನಾಗುತ್ತೆ ಅಂದರೆ ಸುರಕ್ಷತೆ ಕ್ವಶನ್ ಆಗುತ್ತೆ. ಮಗು ಏನಾದರೂ ಯಾರಾದರೂ ಮಾಡಿದ್ರು ಚಿಕ್ಕ ಮಗುದೇನು ತಪ್ಪಿರೋದಿಲ್ಲ. ಆದರೆ ಆ ಮಗುಗೆ ಜೀವನ ಪರ್ಯಂತ ಅವಳಿಗೆ ಮಾರ್ಕ್ ಆಗಿಬಿಡುತ್ತೆ. ನೀವು ಏನಂದರೆ ಆ ಮಗುಗೆ ಚಿಕ್ಕನಲ್ಲಿ ಯಾರೋ ಒಂದಿನ ದೌರ್ಜನ್ಯ ಮಾಡಿದ್ರು ಅಂತ, ಅದಕ್ಕಾಗಿ ತಂದೆ ತಾಯಿ ಭಯ ಬೀಳುತ್ತೆ, ಸಮಾಜ ಭಯ ಬೀಳುತ್ತೆ. ಸಮಾಜದ ಭಯಕ್ಕಾಗಿ ಆ ಹೆಣ್ಮಗುನ ಹತ್ತಿಕ್ಕೋದು ನಡೆಯುತ್ತೆ. ಯಾವಾಗ ಸುರಕ್ಷತೆ ಜಾಸ್ತಿ ಕೊಟ್ಟಾಗ ಹೆಣ್ಮಕ್ಳು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನಮಗೆ ಇನ್ನೂ ಸಾಧ್ಯವಾಗ್ತಾ ಇಲ್ಲ. ಸುರಕ್ಷತೆ ಸಾಧ್ಯವಾಗ್ತಿಲ್ಲ. ಈಗ ಯಾವಾಗಲೇ ಆಗಲಿ, ಈಗ ಮಿಡ್ ನೈಟ್ ಕೆಲಸ ಮಾಡ್ತಿರೋದು ಒಂದು 10 ವರ್ಷದ ಕೆಳಗಡೆ, ಒಂದು 10-12 ವರ್ಷದ ಕೆಳಗಡೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲ ಕಂಪನಿಗಳು ಅವರಿಗೆ ಒಂದು ಕ್ಯಾಬ್ ಫೆಸಿಲಿಟೀಸು ಮತ್ತೆ ನೈಟ್ ಡ್ರಾಪ್ ಮಾಡೋದು, ಮನೆ ತನಕ ಕೊಟ್ಟ ಮೇಲೆ ಹೆಣ್ಮಕ್ಳು ಧೈರ್ಯ ಮಾಡಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ನೈಟ್ ಕೆಲಸಕ್ಕೆ. ಆ ಥರ ಸುರಕ್ಷತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಸುರಕ್ಷತೆನೇ ಇಲ್ಲ. ನಾನು ನಿನ್ನೆ ನೈಟ್ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಜಸ್ಟ್ ಪಾಪ ಒಂದು ಒಳ್ಳೆ ಹೆಣ್ಮಗಳು ಯಾವುದೋ ಒಂದು ಫ್ರೈಡ್ ರೈಸ್ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ಲು. ಅವಳಿಗೆ ಎಲ್ಲರೂ ಟ್ರೋಲ್ ಮಾಡ್ತಾ ಇದ್ದಾರೆ, ನೀನು ಚುನ್ನಿ ಹಾಕಿಲ್ಲ ಅಂತ. ಅದೇ ಅವಳು ನೀಟಾಗಿ ಚೂಡಿದಾರ್ ಹಾಕೊಂಡಿದ್ದಾಳೆ, ವೇಲ್ ಹಾಕಿಲ್ಲ, ನೀನು ವೇಲ್ ಹಾಕೋಮ್ಮ. ಅವ್ರು ಮಾಡಿರೋ ಅಡಿಗೆ ಬಗ್ಗೆ ಅಲ್ಲ, ಅವಳು ವೇಲ್ ಹಾಕೊಂಡಿಲ್ಲ ಅಂತ ಬರ್ತಾ ಇದೆ. ಅದ್ರ ಕೆಳಗಡೆ ಇನ್ನೊಂದು ಬಂತು, ಯಾರೋ ಸಿನಿಮಾ ಆಕ್ಟರ್ ಅರ್ಧ ನಗ್ನವಾಗಿ ಒಂದು ಫೋಟೋ ಪೋಸ್ಟ್ ಮಾಡಿದ್ರು, ಅವ್ರಿಗೆ ಸೂಪರ್ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ. ಇದು ಯಾರ್ದು ತಪ್ಪು? ಈಗ ಯಾವುದೇ ಒಂದು ಹೆಣ್ಮಕ್ಳು ಅವಳ ಪಾಪ ಏನೋ ಅಡಿಗೆ ಮಾಡ್ಕೊಂಡು ನಾನು ಹಾಕಿ ಮುಂದೆ ಬರೋಣ ಅಂತ ಬಂದ್ರೆ ಅದಕ್ಕೂ ಟ್ರೋಲ್ಸ್ ಆಗ್ತಾ ಇರುತ್ತೆ. ಇನ್ನು ದೌರ್ಜನ್ಯ ಏನಾಗಿದೆ ಅಂದರೆ ತುಂಬ ಹೆಚ್ಚಿಗೆ ಆಗ್ತಾ ಇದೆ. ಈಗ ಯಾರೇ ಹೆಣ್ಮಕ್ಳು ನನ್ನ ಅಭಿಪ್ರಾಯ ಏನಿದೆ ಅಂತ ಬಂದು ಹೇಳಬೇಕು ಅಂದ್ಕೊಂಡ್ರು ತುಂಬ ಭಯ ಪಟ್ಕೊಳ್ಳೋ ಪರಿಸ್ಥಿತಿ ಖಂಡಿತ ಈಗಲೂ ಇದೆ. ಆಮೇಲೆ ಸರ್ ಹೇಳಿದ್ದಾರೆ ಏನಂದರೆ ಎಲ್ಲದಕ್ಕೂ ಸಾಕ್ಷಿ ಕೊಡಬೇಕು ಅಂತ. ಈಗ ಎಲ್ಲದಕ್ಕೂ ಸಾಕ್ಷಿ ಎಲ್ಲಿಂದ ಕೊಡ್ತೀರಾ?
ನಾನು ಯಾರೋ ಬೈದ್ರು ಅಂತೀರಾ, ಹೇಗೆ ಸಾಕ್ಷಿ ಕೊಡ್ತೀರಾ? ಯಾರೋ ಟಚ್ ಮಾಡಿದ್ದಾರೆ ಅಂತಾರೆ, ಅವಾಗ ಎಲ್ಲಿ ಸಿಕ್ಕುತ್ತೆ ಸರ್ ವಿಡಿಯೋ? ವಿಡಿಯೋ ಸಿಕ್ಕಲ್ಲ. ಯಾವ ಹೆಣ್ಮಗಳು ಹೋಗ್ಬಿಟ್ಟು ನನಗೆ ರಸ್ತೆನಲ್ಲಿ ನಿಂತ್ಕೊಂಡು ನನಗೆ 10 ಸಲ ಹಿಂಗೆ ಮಾಡಿದ್ರು ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಹೇಳ್ಕೊಂಡ್ರು ಅವಳು ತಪ್ಪಿಲ್ಲ ಅಂದ್ರೂ ಯಾರಾದ್ರೂ ರಸ್ತೆದಲ್ಲಿ ಹೋಗ್ತಿದ್ರೆ ಅವ್ರಿಗೆ ಕೇಳ್ತಾರೆ. ಯಾಕೆಂದ್ರೆ ನೋಡಿ ಅವಳಿಗೆ ಹಾಗಾಗಿತ್ತಂತೆ ಅಂತ. ಆಮೇಲೆ ಅವಳು ಮುಂದೆ ಫ್ಯೂಚರ್ಗೂ ಕಷ್ಟ ಆಗುತ್ತೆ, ಮದುವೆಗೂ ಕಷ್ಟ ಆಗುತ್ತೆ, ಮಕ್ಕಳಿಗೂ ಕಷ್ಟ ಆಗುತ್ತೆ. ಅದರಿಂದ ಹೆಣ್ಮಕ್ಳು ಏನು ಮಾಡ್ತಾರೆ, ಒಂದು ಚೌಕಟ್ಟಲ್ಲಿ ಇರಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಯಾಕೆ ಅಂದರೆ ಈಗ ರಾಜಕೀಯದಲ್ಲಿ ಬರಬೇಕು ಅಂದ್ರೂ ತುಂಬ ಕಷ್ಟ ಇದೆ ಸರ್. ತುಂಬ ಕಡಿಮೆ ಹೆಣ್ಮಕ್ಳು ರಾಜಕೀಯದಲ್ಲಿ ಸೋಷಿಯಲ್ ಫೀಲ್ಡಲ್ಲಿ ಬರ್ತಾರೆ. ಆದ್ರೂ ನಾವು ಫೇಸ್ ಮಾಡ್ತಿರ್ತೀವಲ್ಲ, ಇವ್ರು ಯಾಕೆ ಇಷ್ಟು ತಿರುಗ್ತಿರ್ತಾರೆ, ಮನೆಯಲ್ಲಿ ಅಡುಗೆ ಮಾಡ್ತಾರೋ ಇಲ್ವೋ, ಇವ್ರ ಗಂಡಂಗೆ ಏನೋ ಮಾಡಿಕೊಡ್ತಾರೋ ಇಲ್ವೋ, ಯಾಕೆ ಹಿಂಗೆ ಬರ್ತಾ ಇದ್ದಾರೆ ಅಂತಾನೆ ಕೇಳ್ತಾರೆ. ಯಾಕೆಂದ್ರೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ದಲೆ ನಾವು ಯಾರು ಮಾಡೋಕ್ಕಾಗೋದಿಲ್ಲ. ಬಟ್ ಕೌಟುಂಬಿಕದಲ್ಲಿ ಇರುತ್ತೆ. ಸಮಾಜನೂ ಸ್ವಲ್ಪ ನೋಡೋ ದೃಷ್ಟಿನೂ ಚೇಂಜ್ ಆಗ್ಬೇಕಂತಾನೆ ನನ್ನ ಅಭಿಪ್ರಾಯ. ಬಟ್ ಸರ್ಕಾರನೂ ಸುರಕ್ಷತೆ ಕೊಡಬೇಕಾಗತ್ತೆ. ಈಗ ಏನಂದ್ರೆ ಹೆಣ್ಮಕ್ಳಿಗೆ ನೀವು ಹೇಳ್ದಂಗೆ ಇವನ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ, ಬಸ್ ಫ್ರೀ ಬಸ್ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಜನ ಆಗಿದೆ. ಬಟ್ ಫ್ರೀ ಬಸ್ಸಲ್ಲಿ ದೌರ್ಜನ್ಯ ಆಗಲ್ವಾ? ಆಗ್ತಾ ಇದೆ. ಅದರಲ್ಲಿನೂ ಈಗೆಲ್ಲ ನಂಬರ್ಸ್ ಕೊಟ್ಟಿದ್ದಾರೆ, ಮಾರ್ಷಲ್ಸ್ನೂ ಅಪಾಯಿಂಟ್ ಮಾಡಿದ್ದಾರೆ ಕೆಲವು ಸ್ಟೇಟ್ಸ್ ಅಲ್ಲಿ. ನಮ್ಮ ಕರ್ನಾಟಕದಲ್ಲಿ ಮಾಡಬೇಕು. ಮಾಡಿದ್ರೇನೆ ಒಂದು ಸ್ತ್ರೀ ಅಂತ ಬರೀ ಒಂದು ಕವಿತೆ ಅಲ್ಲ, ನಾವು ಪುರಾಣದಲ್ಲಿ ಹೇಳೋದು ಹೆಣ್ಣು ದೇವತೆ ಅಂತಲ್ಲ, ಅದನ್ನೆಲ್ಲ ಕಾರ್ಯರೂಪಕ್ಕೆ ಬರಲಿಕ್ಕೆ ಎಲ್ಲರ ಸಹಕಾರ ಬೇಕಂತಾನೆ ನಾನು ಹೇಳ್ತೀನಿ ಸರ್. ಖಂಡಿತ ಮೇಡಮ್, ಸಾಕಷ್ಟು ವಿಚಾರಗಳ ಕುರಿತು ಹೇಳ್ತಾ ಇದ್ರಿ. ಹಾಗೆಯೇ ಈ ಅಶ್ಲೀಲ ವಿಡಿಯೋ ಇಂಡಸ್ಟ್ರಿ ಕುರಿತಾಗಿಯೂ ಕೂಡ ನೀವು ಮೆನ್ಷನ್ ಮಾಡಿದ್ರೆ, ಇದೇ ವಿಚಾರವನ್ನ ಇಟ್ಕೊಂಡು ಎಷ್ಟೋ ಹೆಣ್ಣು ಮಕ್ಕಳನ್ನ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆ ಇಂದಿನ ಸಮಾಜದಲ್ಲಿ. ಈ ವಿಚಾರವಾಗಿ ಏನು ಹೇಳ್ತೀರಾ? ಖಂಡಿತ ಸರ್. ಯಾರೇ ಆಗಲಿ, ಒಂದು ಈಗ ರೀಸೆಂಟಾಗಿ 2 ದಿವಸ ಮೊದಲು ನನ್ನ ಸ್ನೇಹಿತೆಗೆ ಒಂದು ಫೋನ್ ಬಂತು, ನಿನ್ನ ಅರೆಸ್ಟ್ ಮಾಡಿದ್ದೀನಿ, ಡಿಜಿಟಲ್ ಅರೆಸ್ಟ್ ಅಂತ. ಅವರಿಗೆ ನಾನು ವುಮೆನ್ ಸೇಫ್ಟಿ ಅಂಬಾಸಿಡರ್ ಅಂತ ಗೊತ್ತು, ಎಲ್ಲ ಗೊತ್ತು, ನನ್ನ ಸ್ನೇಹಿತನೇ. ಬಟ್ ನಮ್ಗೆ ಹೇಳೇ ಇಲ್ಲ. 1 ಲಕ್ಷ ರೂಪಾಯಿ ಕಳ್ಕೊಂಡ್ಮೇಲೆ ಫೋನ್ ಮಾಡಿದ್ಲು, ನನಗೆ ಈ ಥರ ಆಯಿತು, ನಾನು ತುಂಬ ಶಿವರಿಂಗ್ ಆಗ್ತಾ ಇದ್ದೀನಿ, ನೀನು ಯಾಕೆ ಹೇಳಿಲ್ಲ ಅಂದರೆ ನನ್ನ ಗಂಡನ ಅರೆಸ್ಟ್ ಮಾಡಿದ್ರು, ಅದು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕೇಳೋದೇನೆಂದರೆ, ವಿಡಿಯೋದಲ್ಲಿ ನೀವು ನಗ್ನವಾಗಿ ತೋರಿಸಿ, ಇಲ್ಲ ಅಂದರೆ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀವಿ. ನಾವು ತಕ್ಷಣ ಹೇಳಿದ್ವಿ, ಒಂದ್ಸಲ ನೀವೇನಾದ್ರೂ ಆ ಥರ ಬಂದ್ಬಿಟ್ರೆ ನೀವು ಜೀವನ ಪರ್ಯಂತ ಬ್ಲ್ಯಾಕ್ ಮೇಲ್ಗೆ ಒಳಪಡಬೇಕಾಗತ್ತೆ, ಧೈರ್ಯವಾಗಿರಿ, ಯಾರಿಗೇನೂ ಆಗೋದಿಲ್ಲ. ಬಟ್ ಇದನ್ನೆಲ್ಲ ಸರ್ಕಾರ ಮಾಡಬೇಕು. ಈಗ ಮಾಡ್ತಾ ಇದೆ. ಯಾವುದೇ ಫೋನ್ ಕಾಲ್ ಬಂದ್ರೂ ನೀವು ಡಿಜಿಟಲ್ ಅರೆಸ್ಟ್ ಬಗ್ಗೆ ಒಂದು ಮೆಸೇಜ್ ಬರ್ತಾ ಇದೆ, ನೀವು ಈ ಥರ ಡಿಜಿಟಲ್ ಅರೆಸ್ಟ್ ಅನ್ನೋದು ರಾಂಗ್ ಇದೆ, ನೀವು ಯಾರು ಅದನ್ನ ನಂಬಬೇಡಿ ಅಂತೆಲ್ಲ ಬರ್ತಾ ಇದೆ. ಅದೇ ಥರನೇ ಮಹಿಳೆಯರ ಸುರಕ್ಷತೆನೂ ಬಗ್ಗೆನೂ ಮೊಬೈಲ್ಸಲ್ಲಿ ಬರಬೇಕು ಅನ್ನೋದು ನಾವು ಹೇಳಕ್ ಇಷ್ಟಪಡ್ತೀವಿ. ವೆಲ್ ಮೇಡಮ್. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಮನಃಶಾಸ್ತ್ರಜ್ಞ ಆಗಿರುವಂತಹ ಮನ್ವಿತಾ ಮಾಸ್ಗೋಡ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನೀವು ಮಾತಾಡುವಾಗ ತುಂಬಾ ಸಲ ಹೇಳ್ತಾ ಇರ್ತೀವಿ ಮನಸ್ಥಿತಿಗಳು ಬದಲಾಗಬೇಕು ಅಂತೇಳಿ. ಆದ್ರೆ ಮನಸ್ಥಿತಿಗಳು ಬದಲಾದಂಗೆ ಕಾಣ್ತಾ ಇಲ್ಲ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಕಿರುಕುಳಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿನ್ನೆ ಮಂಡ್ಯದಲ್ಲೂ ಕೂಡ ಇದೇ ವಿಚಾರದ ಕುರಿತು ಚರ್ಚೆ ಆಯಿತು, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ. ಏನ್ ಹೇಳ್ತೀರಾ ಮೇಡಮ್, ಇಷ್ಟೆಲ್ಲ ಘಟನಾವಳಿಗಳು ಇದೆಲ್ಲ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಅಂತ ಹೇಳಿ? ಮಹಿಳೆಯರಿಗೆ ಒಂದು ಹಕ್ಕಿದೆ. ಹೌದು, ಅದು ಬರ್ತಿಂದ ಸಿಗುವಂತಹ ಒಂದು ರೈಟ್. ಓಕೆ. ಮಾನವರು ಅಂತಂದ್ರೆ ಪುರುಷರು ಮಹಿಳೆಯರು ಎಲ್ಲರಿಗೂ ಒಂದೇ ಹಕ್ಕಿರೋದು. ಹೌದು. ಆದ್ರೆ ಇದು ತುಂಬಾ ವಿಪರ್ಯಾಸ. ನಾವು ಹೆಂಗಸರು ಹೆಣ್ಮಕ್ಳು ನಮಗ್ ಹಕ್ಕು ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. ನಮ್ಮನ್ನು ಮರ್ಯಾದೆಯಿಂದ ನೋಡಿ ಅಂತ ಹೇಳೋದಕ್ಕೆ ಹೋರಾಟ ಮಾಡ್ತಾ ಇದೀವಿ. ನಮ್ಮನ್ನು ಸಮಾಜದಲ್ಲಿ ಈಕ್ವಲ್ ಆಗಿ ನೋಡಿ ಅಂತ ಹೇಳೋದಕ್ಕೆ ಹೋರಾಟ ಮಾಡ್ತಾ ಇದೀವಿ. ಇದೆಲ್ಲ ಆಗ್ಬಾರ್ದಿತ್ತು ಸರ್. ಇದು ಇವತ್ತಿಷ್ಟಕ್ಕೆ ಈ ಮಟ್ಟಕ್ಕೆ ಬಂದಿದೆ ಅಂತಂದರೆ ಇತಿಹಾಸ ತೆಗೆದು ನೋಡಬೇಕು, ಹೆಣ್ಣನ್ನ ಯಾವ ರೀತಿ ಅವರು ಡಿಪಿಕ್ಟ್ ಮಾಡ್ತಾ ಇದ್ರು ಅಂತ. ಮೊದಲು ಮೇಡಮ್ ಹೇಳ್ದಂಗೆ ತಾಯಿನ ದೇವರು ಅಂತ ಕರೆದ್ರು, ಹೆಂಡತಿನ ದೇವ್ರಂತ ಕರೀಲಿಲ್ಲ. ತಾಯಿನ ದೇವ್ರಂತ ಕರೆದ್ರು, ಅಕ್ಕನ್ನ ತಂಗಿನ ಅವರನ್ನ ದೇವ್ರಂತ ಕರೀಲಿಲ್ಲ. ಅಂದ್ರೆ ತಾಯಿ ಆದವಳು ತಾಯಿಯ ಪಾತ್ರ ನಿರ್ವಹಿಸ್ಬೇಕಾದ್ರೆ ಮಾತ್ರ ಅವಳು ದೇವರಿಗೆ ಸಮಾನ, ಇಲ್ಲ ಅಂತಂದ್ರೆ ಅವಳು ಅಬಲೆ. ಈ ಥರ ಬಂದಿದೆ. ಅಂದರೆ ತುಂಬ ಹಿಂದಿನಿಂದಾನು ಮಹಿಳೆಯರಿಗೆ ಏನಾಯಿತು ಅಂತಂದರೆ, ನೀನು ಮದುವೆ ಆಗಬೇಕು, ಒಂದು ತಾಯಿ ಆದರೆ ಮಾತ್ರ ನಿನಗೆ ಅದು ಫುಲ್ ಕಂಪ್ಲೀಟ್ ಅಂತ ಅನ್ಸೋದು, ಇಲ್ಲ ಅಂತಂದರೆ ನೀನು ಇನ್ಕಂಪ್ಲೀಟ್. ಆಮೇಲೆ ತಾಯಿ ಆದಮೇಲೆ ಮಗು ಒಂದು ವಯಸ್ಸಿಗೆ ಬಂದಾದ್ಮೇಲೆ ಆ ಹೆಣ್ಣಿಗೆ ಆಯ್ತಲ್ಲ, ನಿನ್ನ ಜವಾಬ್ದಾರಿ ಆಯ್ತಲ್ಲ, ನೆಕ್ಸ್ಟು ಆ ಮಗು ತನ್ನ ಪಾಡಿಗೆ ತಾನು ಬೆಳೀತಾ ಹೋಗುತ್ತೆ. ಮನೆಯಲ್ಲಿ ಅವ್ರ ಯಜಮಾನರಾಗಿರ್ಬೋದು, ಬೇರೆಯವರು, ಇನ್ನು ಮನೆ ಕೆಲಸ ಮಾಡು. ಇಲ್ಲ ಅಂತ ಇವತ್ತಿನ ಪರಿಸ್ಥಿತಿನಲ್ಲಿ ವರ್ಕಿಂಗ್ ವುಮೆನ್ಸ್ಗೂ ಏನು
ಅಷ್ಟೊಂದೇನ್ ಬದಲಾಗಿಲ್ಲ ಸರ್ ಸಮಾಜ. ಅಡ್ಗೆ ಮಾಡೋದು ಮಾಡ್ಲೇಬೇಕು ಮಾಡ್ಲೇಬೇಕು. ಸುಸ್ತಾಗಿ ಮನೆಗೆ ಬಂದಿದೀವಿ ಅಂತಂದ್ರೆ ನಿನಗೆ ಯಾರು ದುಡಿಯಕ್ ಹೇಳಿದ್ದು? ಮಾಡು, ನಿನ್ ಕೆಲಸ ಏನಿದೆ ಮೊದ್ಲು ಪ್ರೈಮರಿ ಕೆಲಸ ನಿಂದೇನು, ಮನೆ ನೋಡ್ಕೊಳ್ಳೋದು ಮಾಡು. ಆಮೇಲೆ ಸಂಬಳ ಬಂದಾಗ್ಲೂ ಅವಳ ಹತ್ರ ಏನು ಇರೋದಿಲ್ಲ, ಈ ಖರ್ಚಿದೆ ಆ ಖರ್ಚಿದೆ ಅಂತೆಲ್ಲ ತಗೊಂತಾರೆ. ಅಂದ್ರೆ ಹೆಣ್ಣಿನ ಶೋಷಣೆ ಕೇವಲ ದೈಹಿಕವಾಗಲ್ಲ, ಮಾನಸಿಕವಾಗೂ ನಡೀತಾ ಬಂದಿದೆ. ಎಷ್ಟು ಕುಗ್ಗೋಗಿದ್ದಾಳೆ ಅಂತಂದ್ರೆ ಒಳಗಡೆ ಮುಖದ ಮೇಲೆ ನಗು ಮುಖ ಹಾಕೊಂಡಿದ್ದಾಳೆ, ಆದರೆ ಆ ಮನಸ್ಸಿನ ಒಳಗಡೆ ಅವಳಿಗೆ ನನಗೆ ಯಾಕೆ ಈ ರೀತಿ ಆಗ್ತದೆ, ನಮ್ಮ ಅಪ್ಪ ಅಮ್ಮ ನನ್ನ ಬೆಳೆಸ್ಬೇಕಿದ್ರೆ ಎಷ್ಟು ಪ್ರೀತಿಯಿಂದ ಒಂದು ರಾಜ್ಕುಮಾರಿ ತರ ಬೆಳೆಸಿದ್ರು, ಮದುವೆ ಆದ್ಮೇಲೆ ಈ ತರ ಆಗೋಯ್ತಲ್ಲ, ಇದಕ್ಕೆ ಕಾರಣ ಏನು, ಇದಕ್ಕೆ ಹೊರಗೆ ಬರೋ ರೀತಿ ಏನು, ಎಲ್ಲರಿಗೂ ಹೀಗೆ ಆಗುತ್ತೋ ಬರೀ ನನಗೋ? ಖಂಡಿತ ಇದು ಹೆಣ್ಮಕ್ಳಿಗೆ ಯಾವಾಗ್ಲೂ ಒಂದು ಪ್ರಶ್ನೆ ಆಗಿ ಉಳಿಯುತ್ತೆ. ಈ ಪ್ರಶ್ನೆಗೆ ಉತ್ತರ ಇಲ್ಲ. ಹಾಗಾಗಿ ಅವರು ಸಮ್ಮೇಳನದಲ್ಲಿ ಏನ್ ಮಾತಾಡಿದಾರೋ ತುಂಬಾ ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿದ್ದಾರೆ. ಯಾವಾಗ ಹೆಣ್ಮಕ್ಳಿಗೆ ಈ ಸುರಕ್ಷತೆ ಆಮೇಲೆ ಈ ಭದ್ರತೆ ಇದೆಲ್ಲಾನು ನ್ಯಾಚುರಲ್ ಆಗಿ ಸಿಗುತ್ತೆ ಅನ್ನೋದು ಕರೆಕ್ಟ್ ಸರ್. ಆ ಮನಸ್ಥಿತಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಹೆಣ್ಮಕ್ಳಿಗೆ ಇವತ್ತಿನ ಸಮಾಜದಲ್ಲಿ ಎಷ್ಟೇ ಡೆವಲಪ್ಮೆಂಟ್ ಆಗಲಿ, ಯಾವುದೇ ಒಂದು ಪೋಸ್ಟ್ಗೆ ಬಂದ್ರೂ ಅಲ್ಲೂ ನೀವು ನೋಡಬಹುದು, ಗಂಡಸಿದ್ರೆ ಅವನಿಗೆ ಒಂದಿಷ್ಟು ಸಂಬಳ ಹೆಚ್ಚಿಗೆ, ಹೆಣ್ಮಕ್ಳಿಗೆ ಕಡಿಮೆ. ಕೂಲಿ ಕಾರ್ಮಿಕರಲ್ಲೂ ಇದೆ. ಬರೇ ನಾವು ಕಾನೂನು ತಗೊಂಬಂದಿದೀವಿ, ಆಮೇಲೆ ದೊಡ್ಡ ದೊಡ್ಡ ವಿಚಾರ ಮಾತಾಡಿದೀವಿ, ಇನ್ ಪ್ರಾಕ್ಟಿಕಲ್ ಯಾವುದು ಆಗ್ತಾ ಇಲ್ಲ ಸರ್. ನಿಜ ನಿಜ ನಿಜ. ಎಸ್ ವೀಕ್ಷಕರೇ, ಗಮನಿಸ್ತಾ ಇದ್ರಿ, ಅತಿಥಿಗಳು ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು. ಹೆಣ್ಣು ಸಮಾಜದಲ್ಲಿ ಯಾವ ರೀತಿ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ನಿತ್ಯ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ. ಈ ಕಿರುಕುಳದಿಂದ ಅಥವಾ ದೌರ್ಜನ್ಯದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ನಿಜಕ್ಕೂ ಕೂಡ ಸಾಲೋದಿಲ್ಲ. ನಾನು ಆಗ್ಲೂ ಕೂಡ ಅದನ್ನೇ ಹೇಳಿದೆ. ಗಮನಿಸ್ತಾ ಹೋಗೋದಾದ್ರೆ ಮಹಿಳೆ ಮೇಲೆ ಪ್ರತಿ 5 ನಿಮಿಷಕ್ಕೆ ಒಂದು ಅತ್ಯಾಚಾರ ನಡೀತಾ ಇದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸಾಕಷ್ಟು ಮಾಹಿತಿಯನ್ನು ನಿನ್ನೆ ಕೂಡ ಕೊಟ್ಟರು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ. ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ವಿ. ಸರ್, ಈಗ ಬೇರೆ ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳನ್ನು ತಗೊಂಡಾಗ, ಅದು ಗುಜರಾತ್ ಆಗಿರಬಹುದು ಅಥವಾ ರಾಜಸ್ಥಾನ ಆಗಿರಬಹುದು, ಇನ್ನೂ ಕೂಡ ಅಲ್ಲಿ ಮಹಿಳೆಯರನ್ನ ಅಥವಾ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡಲಾಗ್ತಾ ಇದೆ ಎನ್ನುವುದಾಗಿ ಒಂದಷ್ಟು ವರದಿಗಳು ಹೇಳ್ತಾ ಇವೆ. ಇದನ್ನೆಲ್ಲ ನೋಡಿದಾಗ ಎಲ್ಲಿದ್ದೀವಿ, ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ ಅಂತ ಹೇಳಿ. ಇದಕ್ಕೆಲ್ಲ ಮೂಲ ಕಾರಣ ಸರ್ಕಾರನೇ, ಲ್ಯಾಂಡ್ ಆರ್ಡರ್ ಎರಡು ಬಿಗಿಯಾಗಿರ್ಬೇಕು. ಈಗ ಅದನ್ನ ಒಂದ್ ಕಡೆ ಏನೋ ಇನ್ಸಿಡೆಂಟ್ ಆಯ್ತು, ಅದೇನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ಬಿಡುತ್ತೆ. ಅದು ಅವಾಗ ಏನು ಹೈ ಅಲರ್ಟ್ ಆಗ್ಬೇಕು, ಅವರು ಅಲ್ಲಲ್ಲಿಗೆ ಗುಪ್ತಚರ ಬಿಡಬೇಕು. ಇಲ್ಲ ಅಲ್ಲಿ ಇರುವಂತ ಕೆಲವು ಈ ಮಹಿಳಾ ಸ್ವಸಕ್ತಿ ಸಂಘಗಳು ಇರ್ತವೆ, ಈ ಪಂಚಾಯಿತಿಗಳು ಇರ್ತವೆ, ಅವರೇ ಒಂದು ಏನೋ ಅರಿವು ಮೂಡಿಸ್ಬೇಕು ಅಲ್ಲಲ್ಲಿಗೆ ಯಾವ ರೀತಿ ಜವಾಬ್ದಾರಿ. ಅವ್ರಿಗೆ ಸ್ವಯಂ ಟ್ರೈನಿಂಗ್ ಕೊಡಬೇಕು. ಅವ್ರಿಗೆ ಈ ಕರಾಟೆ ಮಾಡೋ ಕಲಿಸ್ತಾರೆ ಕೆಲವು ಮಕ್ಕಳಿಗೆ. ಅವರ ರಕ್ಷಣೆ ಹೆಂಗ್ ಮಾಡ್ಕೋಬೇಕು ಅನ್ನೋದು ಕಲಿಸ್ಕೊಡ್ತಾರೆ. ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕು ಅವರೆಲ್ಲ ಕರಾಟೆಗಳು ಅವೆಲ್ಲ ಇರ್ತವೆ. ಅಂಥವನ್ನೆಲ್ಲ ನಾವು ಮೊದಲಾಗಿ ನಾವು ಮಾಡಿಬೇಕು. ಅದು ಎನ್ಎಸ್ಪಿ ಹೆಚ್ಚು ಕಮ್ಮಿ ಆಗಿ ನಿರ್ಭಯಿತರ ಆಗುತ್ತೆ. ಅದನ್ನ ನಾವು ಹೇಳ್ಕೊಳ್ಳೋಕೆ ಆಸೆ, ಅದು ಆ ಥರ ಹೇಳೋಕ್ಕೆ ಈಗೂ ನಮಗೆ ಬಾಯಿಲ ಆತನ ಹೇಳೋಕ್ಕೂ ಒಂಥರ ಬೇಜಾರಾಗುತ್ತೆ. ಅದು ಒಂಥರ ಏನೋ ಈಗ ಡಾಕ್ಟರ್ದಾಗಿದ್ದು ಅವೆಲ್ಲ ಇನ್ಸಿಡೆಂಟ್ ಎಲ್ಲ ಕೇಳ್ತೀವಿ. ನಮ್ಮ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತ ನೀವು ಕರೆಕ್ಟಾಗಿ ಹೇಳಿದ್ರಿ. ಅಲ್ಲೇನಾಗೈತಿ ಅಂದರೆ ವ್ಯಸನ ಮತ್ತು ಅಲ್ಲಿ ಅಷ್ಟು ಜ್ಞಾನ ಕಮ್ಮಿ, ಹೊರಟು ಸ್ವಭಾವ. ಅವ್ರು ಏನು ಮಾಡೋಕ್ಕೂ ರೆಡಿ ಇರ್ತಾರೆ. ಅವರು ಒಂಥರ ನಾರ್ತ್ ಇಂಡಿಯನ್ಸ್ ಅಂದರೆ ಆ ಕಡೆ ನಾವು ಪಂಜಾಬು ಹರಿಯಾಣ ಈಗ ನೋಡಿ, ಈ ಮೊನ್ನೆ ರೈತರು ಹೋರಾಟ ಸಂಘದಲ್ಲಿ ನೋಡಿ ಅವ್ರು ಎಷ್ಟು ಬಲವಾಗಿ ಹೋರಾಟ ಮಾಡ್ತಾರೆ. ಆ ಥರದಲ್ಲಿ ಒಂದು ಸ್ವಲ್ಪ ಅದು ಜನ ಇನ್ನೂ ಹಂಗೇನೆ ಇದ್ದಾರೆ, ರೂಢಾಗಿದ್ದಾರೆ. ಇಂಥವೆಲ್ಲ ಅತ್ಯಾಚಾರ ಮಾಡೋದು, ಮಾರಾಟ ಮಾಡೋದು, ಮಕ್ಳಿಗೆ ರೇಪ್ ಮಾಡ್ಬಿಡೋದು, ಮಕ್ಳು ಹೆಚ್ಚು ಕಮ್ಮಿ ಮಾಡ್ಬಿಡೋದು, ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡೋದು, ಭಿಕ್ಷಿಗೆ ಬಿಟ್ಬಿಡೋದು, ಅವ್ರಿಗೇನು ಕೈ ಕಾಲು ತುಂಡು ಮಾಡಿಬಿಡೋದು. ಇಂಥವೆಲ್ಲ ನಾವು ಅಲ್ಲೇ ಜಾಸ್ತಿ ನೋಡ್ತಾರೆ, ಇಲ್ಲಿ ನೋಡ್ತಾ ಇಲ್ಲ ನಾವು. ಹಿಂದೆ ಫಿಲಮ್ಗಳೇ ನೋಡ್ತಾ, ಈಗ ರಿಯಲ್ ಆಗಿ ನೋಡ್ತಾ ಇದೀವಿ ನಾವು. ಅದಕ್ಕೆಲ್ಲ ಎಷ್ಟು ಬಿಗಿ ಭದ್ರತೆ ಮಾಡಿದ್ರು ಕಾನೂನು ಸಾಲದು. ನಿಜ. ನಮ್ಮೇಲೆ ಏನಂದ್ರೆ ಇಲ್ಲೇ ಲೋಪದಾಶಗಳು. ಇವ್ರಿಗೇನು ಸರ್ಕಾರ ಆರಾಮಾಗಿದ್ವಿ, ಮಜಬೂತಾಗಿದ್ವಿ. ಅದೇನು ಲೇಡಿ ಬಚಾವ್ ಅದೇನು ಹೇಳ್ತಾರಪ್ಪ ಅವರು, ನಮ್ಮ ಮೋದಿ ಬೇಟಿ ಬಚಾವ್ ಬೇಟಿ ಪಡಾವ್, ಬೇಟಿ ಪಡಾವ್ ಅಂತ ಹೇಳ್ಕೊಂಡು ಬೇರೆ ಮಾತಿಗೆ ಮಾತ್ರ ಟೈಟ್ಲ್ ಒಂದು ಹಾಕೊಂಡವ್ರು ಅಷ್ಟೇ. ಅವರು ಸ್ಟಿಕ್ಕರ್ ಹಾಕೊಂಡಿದ್ದಾರೆ, ಇನ್ನು ಬೇರೆ ಏನಿಲ್ಲ. ಅವರು ನೋಡಿ, ಅವ್ಳು ಯಾರು ಮುಸ್ಲಿಂ ಲೇಡಿ, ಅದೆಲ್ಲ ಅವ್ರು ಇಡೀ ವಂಶನೇ ವಂಶ ಆಯಿತು. ಅವಳನ್ನ ಮತ್ತೆ ಅವ್ರ ಬೇಲ್ ಮೇಲೆ ಬಂದರೆ, ಅವರೆಲ್ಲ ಜೈಲಿಗೆ ರಿಲೀಸ್ ಆಗಿ ಬಂದರೆ ಅವ್ರಿಗೆ ಸನ್ಮಾನ ಮಾಡಿ ಕರ್ಕೊಬರ್ತಾರೆ. ಅದು ಎಷ್ಟು ಇದು. ಹಾಗಾಗಿ ನಾವೇ ಉತ್ಪ್ರೇಕ್ಷಣೆ ಕೊಟ್ಟಂಗೆ ಆಗುತ್ತೆ. ನಾವೇ ಎಲ್ಲ ಒಂದು ಕಡೆ ಅಂಥವ್ರಿಗೆಲ್ಲ ನಾವು ಇದು ಮಾಡಕ್ಕೆ ಹೋದ್ರೆ, ಮನೆ ಹಾಕಕ್ಕೆ ಹೋದ್ರೆ ಅಂಥವೆಲ್ಲ ಮಾಡಬಾರ್ದು. ಅವರು ಕೇಂದ್ರ ಸರ್ಕಾರದಲ್ಲಿ ಸ್ವಲ್ಪ ಬಿಗಿ ಭದ್ರತೆ ಇರಬೇಕು. ಎಸ್ ಸರ್, ಇಲ್ಲೊಂದು ವಿಚಾರವನ್ನು ಮೆನ್ಷನ್ ಮಾಡೋಕೆ ಇಷ್ಟಪಡ್ತೀನಿ. ಇದೇ ನಮ್ಮ ಕರ್ನಾಟಕದ ಒಂದು ಉಡುಪಿ ಜಿಲ್ಲೆ. ಇಲ್ಲಿ ಹೆಣ್ಣು ಮಕ್ಕಳ ವಾಶ್ರೂಮ್ ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತೆ ಸರ್. ಸರ್ಕಾರದ ಹತ್ರ ಕೇಳಿದ್ರೆ ಇದು ಸಿಲ್ಲಿ ಮ್ಯಾಟರ್ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಾ ಸರ್ ಈ ವಿಚಾರ? ಅವೆಲ್ಲ ಯಾವ್ದು ಸಿಲೆ ತಗೊಳಕ್ ಹೋಗ್ಲೇ ಬರ್ದಿವಲ್ಲ, ಕಾನೂನು ಸಿಲಿಯಾಗಿ ತಗೊಂಡ್ರಲ್ಲ ಸರ್, ಇದನ್ನ ತಗೊಂಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. ತರ್ಕಬಾರದು, ಅದನ್ನೆಲ್ಲ ತಗೋಬಾರದು. ಆ ಥರ
ರೀತಿ ನಾವು ಸಿಲ್ಲಿಯಾಗಿ ಯಾವ್ದು ಟ್ರೀಟ್ ಮಾಡ್ಕೊ ಹೋಗ್ಬಾರ್ದು. ಈ ಸ್ಟೂಡೆಂಟ್ ಎಲ್ಲ ಈಗ ಜಾಸ್ತಿ ಅವರಲ್ಲೂ ಈಗ ಜಾಸ್ತಿ ಆಗ್ಬಿಡೋದು. ಈಗ ಮೊಬೈಲ್ ತಗೊಂಡು ಈ ಸ್ಕೂಲು ಮತ್ತು ಕಾಲೇಜ್ಗಳಿಗೆ ಇವನಾಗಿ ಮೊಬೈಲ್ನೇ ಬ್ಯಾನ್ ಮಾಡಬೇಕು, ಅವ್ರು ತಗೊಂಡೇ ಹೋಗ್ಬಾರ್ದು. ಯಾಕೆ ಅನ್ಸುತ್ತೆ ಅಂದ್ರೆ ಅವರು ಸದನದಲ್ಲೇ ವಿಡಿಯೋಗಳು ನೋಡ್ತಾರೆ ಹೌದು ಹೌದು ಅಲ್ವಾ? ಆಮೇಲೆ ಅವರೇ ಆ ಥರ ಕೆಲಸ ಮಾಡಿದವ್ರಿಗೆ ಬರೀ ಒಂದು ಕ್ಯಾಮೆರಾ ಇಟ್ಟಿರೋದು ಸಿಲ್ಲಿ ಮ್ಯಾಟರ್ ಅಂತಾನೆ ಅನ್ಸುತ್ತೆ ಅಲ್ವಾ? ವೆಲ್ ಸರ್ ವೆಲ್ ಮೇಡಮ್, ಈಗ ಸ್ತ್ರೀಯರಿಗೆ ಆಗ್ತಾ ಇರುವಂಥ ದೌರ್ಜನ್ಯ, ಹೆಣ್ಣು ಮನೆಯಲ್ಲೂ ಕೂಡ ದೌರ್ಜನ್ಯವನ್ನು ಅನುಭವಿಸ್ತಾಳೆ, ಹೊರಗಡೆ ಕೆಲಸಕ್ಕೆ ಹೋದ್ರೂ ಅಲ್ಲೂ ಕೂಡ ದೌರ್ಜನ್ಯವನ್ನು ಅನುಭವಿಸ್ತಾಳೆ. ಹೇಳೋಕ್ಕಾಗದ 100 ನೋವುಗಳು ಆಕೆ ಜೊತೆಯಲ್ಲಿ ಇವೆ. ಯಾರ ಹತ್ರ ಹೇಳ್ಕೊಳ್ಳೋದು ಮೇಡಮ್ ಆಕೆ? ಸರ್, ಅದು ಮೇಡಮ್ ಹೇಳ್ದಂಗೆ ಅದು 100% ಕರೆಕ್ಟ್. ಯಾಕೆಂದರೆ ಮೊದಲು ಬರೀ ಹೆಣ್ಮಕ್ಳು ಅಂದರೆ ಅವಳು ಮನೆ ಕೆಲಸ ಮಾಡಿಕೊಂಡೇ ಇರ್ತಾಯಿದ್ರು. ಅವಾಗ ಅದೊಂಥರನೇ ಒಂದೊಂದ್ಸಲ ಅದೇ ಕರೆಕ್ಟಾಗಿತ್ತೇನೋ ಅನಿಸುತ್ತೆ. ಯಾಕೆಂದರೆ ಅವಾಗ ಈಗ ಹೆಣ್ಣು ಓದ್ಕೋಬೇಕು, ಓದೋ ಸ್ಟ್ರೆಸ್ಸು, ಜಾಬ್ ಮಾಡಬೇಕು, ಆಫೀಸ್ಗೆ ಹೋಗ್ಬೇಕು, ಆಫೀಸಲ್ಲಿ ಪ್ರೆಷರ್ ಇರುತ್ತೆ. ಯಾಕೆಂದರೆ ನಮಗೂ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೆ ಎಷ್ಟು ಸ್ಯಾಲ್ರಿ ಬರುತ್ತೋ ಅಷ್ಟೇ ಸ್ಯಾಲ್ರಿ, ಸಮಾನ ವೇತನ ಅಂತ ಹೇಳಿ ಸಿಕ್ಕಿರುತ್ತೆ. ಅಷ್ಟು ಪ್ರೆಷರಿಂದ ಮತ್ತೆ ಮನೆಗೆ ಬರಬೇಕು, ಮಕ್ಕಳು ನೋಡೋ ಜವಾಬ್ದಾರಿ. ಒಂದು ಗಂಡಸರಿಗೆ ಏನಾಗಿದೆ ಅಂದರೆ ಮನೆಯಲ್ಲಿ ಮೊದಲಿಂದನೂ ಏನಾಗಿದೆ, ಹೆಣ್ಣು ಕರ್ತವ್ಯ ಏನಂದರೆ ಮನೆ ಕೆಲಸ ಮಾಡು, ಅಡುಗೆ ಮಾಡು, ತಿಂಡಿ ಮಾಡು, ಮಗು ನೋಡ್ಕೋ, ಅದೆಲ್ಲ ಹೆಣ್ಮಕ್ಳದೇ ಜವಾಬ್ದಾರಿ. ಅದನ್ನೆಲ್ಲ ಮಾಡಿಕೊಂಡು ಆಫೀಸಲ್ಲಿ ಫೇಸ್ ಮಾಡಿಕೊಂಡು ಈಗ ಶೋಷಣೆ ಸಿಕ್ಕಾಬಿಟ್ಟೆ ಜಾಸ್ತಿ ಆಗಿದೆ. ಮೊದಲಕ್ಕಿಂತ ಇನ್ನೂ ಹೆಣ್ಣು ಕಷ್ಟ ಅನುಭವಿಸ್ತಾ ಇದ್ದಾಳೆ. ಅವಾಗ ನಾವು ಎಷ್ಟೊಂದು ಸಲ ಕೆಲವರು ಹೇಳ್ತೀವಿ ಸಂಜೆ ಆಗಿರುತ್ತೆ ಮನೇಲಿ ಆರಾಮಾಗಿರ್ತಾರೆ, ಬಟ್ ಈ ಉದ್ಯೋಗ ಮಾಡೋ ಮಹಿಳೆಯರು ರಾತ್ರಿ 12 ಗಂಟೆ 1 ಗಂಟೆ ತನಕ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಅವ್ರ ಹೆಲ್ತ್ನೂ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಈಗ ಮತ್ತೆ ಈಗೋ ಇಶ್ಯೂಸು ಬರುತ್ತೆ. ಈಗೋ ಇಶ್ಯೂಸ್ ಎಲ್ಲ ಬಂದಾಗ ಯಾರೋ ದುಡಿದಲ್ಲಾದ್ರೆ ಹೆಣ್ಮಕ್ಳು ಅನ್ಕೊಳ್ಳಿ, ಒಂದು ಮಾತು ಹೇಳಿದ್ರು ಏನು ಅನ್ಸೋದಿಲ್ಲ. ದುಡಿಯೋ ಹೆಣ್ಮಕ್ಳು ಏನಿದು ತಪ್ಪು ಅಂದ್ರೆ ಸಾಕು, ಗಂಡಸರು ಈಗೋ ಬರುತ್ತೆ. ಅದರಿಂದ ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ಅವಾಗ ಮಕ್ಳಿಗೂ ಅನ್ಯಾಯ ಆಗ್ತಾ ಇದೆ. ಈಗ ಹೆಣ್ಮಕ್ಳಿಗೆ ಶೋಷಣೆಗಳು ಅನ್ನೋದು ಅದೇನೋ ಸರ್ವಕಾಲಿಕ ಸತ್ಯ ತರ ಆಗ್ಬಿಟ್ಟಿದೆ. ಮೊದ್ಲೇನೋ ಆಗ್ತಾ ಇತ್ತು, ಇವಾಗ ಇನ್ನೂ ಜಾಸ್ತಿ ಆಗಿದೆ. ಈಗ ಇವನ್ ರಾಜಕೀಯದಲ್ಲಿ ನೋಡಿದ್ರು ಆಗ್ತಾ ಇದೆ, ಎಲ್ಲ ಕಡೆಗೂ ಸೋಷಿಯಲ್ ವರ್ಕ್ ಅಲ್ಲಿ ಆಗ್ತಾ ಇದೆ. ಎಲ್ಲಿ ಸರ್ 35 ಈಗ 50% ವುಮೆನ್ ವೋಟರ್ಸ್ ಇದ್ದಾರೆ, 50% ಸಿಗ್ತಾ ಇದೆಯಾ ಸೀಟ್? ನಿಜ. ಎಷ್ಟು ಜನ MP ಗಳು MLAಗಳು ಮಹಿಳೆಯರಿದ್ದಾರೆ, ಎಷ್ಟು ಜನ ಮಹಿಳೆಯರಿಗೆ ಸೀಟ್ ಸಿಗ್ತಾ ಇದೆ? ಸಿಕ್ಕೋದಿಲ್ಲ ಸರ್ ಅದು. ವೆಲ್ ಮೇಡಮ್, ವೆಲ್ ಮನ್ವಿತಾ ಮೇಡಮ್, ಇನ್ನೊಂದು ಕಡೆಯಲ್ಲಿ ಬಾಲ್ಯ ವಿವಾಹ, ಅತ್ಯಾಚಾರ, ಹಾಗೆ ಹೆಣ್ಣು ಭ್ರೂಣ ಹತ್ಯೆ, ಸಾಕಷ್ಟು ಕೇಸ್ಗಳನ್ನು ದಿನನಿತ್ಯ ನೋಡ್ತಾ ಇರ್ತೀವಿ. ಇವುಗಳಿಗೊಂದು ಕಡಿವಾಣ ಹಾಕುವಂಥ ಕೆಲಸವನ್ನ ಯಾರೂ ಮಾಡ್ತಾ ಇಲ್ಲಲ್ಲ. ಕಾನೂನುಗಳು ತುಂಬಾ ಸ್ಟ್ರಾಂಗ್ ಆಗಿವೆ ಅಂತ ಹೇಳ್ತಾರೆ. ಅದು ಆ ಕಾನೂನುಗಳು ಪುಸ್ತಕಕ್ಕೆ ಮಾತ್ರ ಸೀಮಿತನ? ಹಾಗಾದ್ರೆ ಏನ್ ಅನ್ಸುತ್ತೆ ಮೇಡಮ್ ಈ ವಿಚಾರಗಳನ್ನೆಲ್ಲ ನೋಡಿದಾಗ? ಸರ್, ಈ ಕಾನೂನು ಏನ್ ಬಂದಿದೆ ಅದು ಒಂದು ಐ ವಾಶ್. ಒಂದು ನಮ್ಮ ಸಮಾಜದ ಒಂದು ಸೆಕ್ಷನ್ ಎಲ್ಲೋ ಫಾಲೋ ಮಾಡ್ತಾ ಇದೆ, ಆದರೆ ಬಹುತೇಕವಾಗಿ ಇಟ್ಸ್ ಓನ್ಲಿ ಅನ್ ಐ ವಾಶ್. ನನಗೆ ಇವತ್ತು ಡಿಸೆಂಬರ್ ಅಲ್ವಾ ಸರ್, ಆಗಸ್ಟಲ್ಲೂ ನಾನು ಒಂದು ಪ್ರಕರಣ ಕೇಳಿದ್ದೆ. ವೆರಿ ವೆಲ್ ಎಜುಕೇಟೆಡ್ ಫ್ಯಾಮಿಲಿ, ಹೆಣ್ಮಗು, 3ನೇ ಮಗು ಹೆಣ್ಮಗು, ನಮಗೆ ಬೇಡ ಅಂತ ಹೋಗ್ಬಿಟ್ಟು ಹಳ್ಳಿಗೆ ಹೋಗ್ಬಿಟ್ಟು ತೆಗೆಸ್ಕೊಂಡು ಬಂದಿದ್ದಾರೆ. ತೆಗ್ಸಿದ್ದು ಗಂಡ ಅಲ್ಲ, ಹೆಂಡತಿ. ಅಂದ್ರೆ ಹೆಣ್ಮಕ್ಳಿಗೆ ಏನ್ ಅನ್ಸ್ಬಿಟ್ಟಿದೆ ಅಂತಂದ್ರೆ ನನ್ನ ಜೀವನನೇ ಈ ರೀತಿ ಇದೆ, ಇನ್ನ ನನ್ನ ಹೆಣ್ಮಗು ಬಂತು ಅಂದ್ರೆ ಆಕೆ ಜೀವನನು ಇದಕ್ಕಿಂತಲೂ ಕಷ್ಟವಾಗಿರುತ್ತೆ, ಬೇಡವೇ ಬೇಡ, ಈ ಒಂದು ಸಮಾಜಕ್ಕೆ ಆ ಹೆಣ್ಣು ಬರೋದೇ ಬೇಡ, ಆ ಮಗು ಬರೋದೇ ಬೇಡ, ಆ ಮಗು ಆ ಜೀವನ ನೋಡೋದೇ ಬೇಡ, ಆ ಭಯ ಇದೆ. ಬಟ್ ಮೆಜಾರಿಟಿ ಅವ್ರ ಕುಟುಂಬದಲ್ಲಿ ಇರೋಂತಹ ಹಿರಿಯವರು ಅಥವಾ ಗಂಡ ಇರ್ಬೋದು, ಅವ್ರಿಗೂ ಬೇಕಾಗಿಲ್ಲ ಸರ್. ಎಲ್ಲೋ ನಮಗೆ ಹೇಳೋದು, ಮಹಿಳೆಗೆ ಅವಳ ಮನಸ್ಥಿತಿ ಬಗ್ಗೆ ಅರಿವು ಮೂಡಿಸ್ಬೇಕು, ಅವಳು ಸ್ಟ್ರಾಂಗ್ ಆಗಬೇಕು. ಪುರುಷರಿಗೂ ಅರಿವು ಮೂಡಿಸ್ಬೇಕು ಸರ್. ನೀವು ಈಕ್ವಲ್ಲು, ಅವರು ಈಕ್ವಲ್ಲು. ತಾಯಿ ಇಲ್ದಲೆ ನೀವು ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ಅರಿವನ್ನ ಗಂಡಸರಿಗೆ ಮೂಡಿಸ್ಬೇಕು. ತಾಯಿ ಆದವಳು ಹೇಳ್ಕೊಡ್ಬೇಕು, ನೀನಿಲ್ಲಿ ಬಂದಿದ್ಯಾ ಅಂತಂದ್ರೆ ನನ್ನಿಂದ ನಾಳೆ ನಿನ್ನ ಹೆಂಡತಿನೂ ಒಂದು ಮಗುನ ತಗೊಂಬರ್ತಾಳೆ, ಆ ಮಗುವಿಗೆ ತಾಯಿ ಬೇಕು ಅಂದ್ರೆ ನೀನು ನಿನ್ನ ಹೆಂಡತಿನ ಸರಿಯಾಗಿ ನೋಡ್ಕೊಬೇಕು. ಆ ಅರಿವನ್ನ ಗಂಡು ಮಕ್ಕಳಲ್ಲಿ ಮೂಡಿಸ್ಬೇಕು. ಅದು ಯಾವತ್ತಾಗುತ್ತೋ ಅವತ್ತು ನಮ್ಮ ಸಮಾಜ ಸುಧಾರಿಸುತ್ತೆ ಸರ್. ಅಲ್ಲಿ ತನಕನೂ ಈ ಹೋರಾಟ, ಈ ಎಲ್ಲ ಭ್ರೂಣ ಹತ್ಯೆ ಇವೆಲ್ಲ ನಡೀತಾನೆ ಇರುತ್ತೆ. ನೀವು ಕೇಳಿದ್ರಿ ಎಲ್ಲ ಇನ್ಸಿಡೆಂಟ್ಸ್ ಆಗ್ತಿರೋದು, ರೇಪು, ಅದು ಇದು ಎಲ್ಲ. ಸರ್, ಇಲ್ಲೂ ಸಹ ಅದೇ ಮಾತು ಹೇಳ್ತೀನಿ.
ಹೆಂಗಸರು ಹೆಚ್ಚಾಗಿ ರಾತ್ರಿ ಹೊತ್ತು ಆಚೆ ಕಡೆ ಓಡಾಡೋದಿಲ್ಲ. ಯಾವುದೋ ಒಂದು ಪರಿಸ್ಥಿತಿ ಓಡಾಡ್ಲೇಬೇಕಾಗಿ ಬರುತ್ತೆ. ಅವಳು ಓಡಾಡ್ತಿದ್ದಾಳೆ ಅಂತಂದ್ರೆ ಅವಳು ನಡತೆ ಗೆಟ್ಟವಳು ಅಥವಾ ಅವಳಿಗೆ ಇನ್ನೇನು ಹಿಂದೆ ಮುಂದೆ ಯಾರು ಇಲ್ಲ, ಈ ತರ ಅವಾಚ್ಯವಾಗಿ ಮಾತಾಡೋದನ್ನ ಮೊದಲು ಸಮಾಜದಲ್ಲಿ ಎಲ್ಲರೂ ಬಿಡಬೇಕು. ಹೆಂಗಸರು ಬಿಡಬೇಕು, ಗಂಡಸರು ಬಿಡಬೇಕು. ಸುಮ್ನೆ ಓಡಾಡ್ತಾಳ, ಅವಳಿಗೆ ಮನೆ ಮಠ ಎಲ್ಲ ಇರೋದಿಲ್ವಾ, ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ವಾ? ನಮ್ಮ ಏನ್ ಹೇಳ್ತಾರೆ ಮೈಂಡ್ ಸೆಟ್ ಅದು ಚೇಂಜ್ ಆಗಬೇಕು ಸರ್. ಮೈಂಡ್ ಸೆಟ್ ಟುವರ್ಡ್ಸ್ ಅಕ್ಸೆಪ್ಟಿಂಗ್ ವಿಮೆನ್. ಹೆಣ್ಣನ್ನ ಹೆಣ್ಣಾಗಿ ಸ್ವೀಕಾರ ಮಾಡಿ, ಹೆಣ್ಣಿಗೆ ಏನೇನೋ ಬಣ್ಣ ಕಟ್ಟಬೇಡಿ. ಅವಳು ನಿಮ್ ತರಾನೇ, ಅವಳಿಗೂ ಜೀವ ಇದೆ, ಅವಳಿಗೂ ಆಸೆ ಇದೆ, ಕನಸುಗಳಿದೆ, ದುಡಿಬೇಕು ಅನ್ನೋ ಛಲ ಇದೆ. ಆಮೇಲೆ ಒಂದು ಹೆಣ್ಣು ಮಗುನ ಹೆರ್ತಾಳಲ್ಲ ಸರ್, ಅವಾಗ ಆ ನೋವು ಇಟ್ ಈಸ್ ಅ ಸೆಕೆಂಡ್ ಬರ್ತ್ ಅಂತ ಹೇಳ್ತಾರೆ. ಅಂಥ ನೋವನ್ನ ಮೀರಿ ಒಂದು ಮಗುನ, ಒಂದು ಲೈಫ್ನ ಈ ಪ್ರಪಂಚಕ್ಕೆ ಕೊಡ್ತಾಳೆ. ಆ ನೋವು ತಿಂದಿರೋಳಿಗೆ ಇನ್ಯಾವ ನೋವು ದೊಡ್ಡದಲ್ಲ ಸರ್. ಶಿ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್, ಮಾನಸಿಕವಾಗ್ಲೂ ಸ್ಟ್ರಾಂಗ್ ಆಗ್ತಾಳೆ, ಆದ್ರೆ ಕೊರಗ್ತಾ ಹೋಗ್ತಾಳೆ ಒಳಗಡೆನೆ. ಇದೇ ಪ್ರಾಬ್ಲಮ್. ಇನ್ಫ್ಯಾಕ್ಟ್ ಕೆಲವೊಂದಷ್ಟು ಸ್ಟಡಿ ಕಿದ್ವಾಯಿನಲ್ಲಿ ಎಲ್ಲ ನೋಡಿದಾಗ ಏನು ಗೊತ್ತಾಗಿದೆ ಅಂತಂದರೆ, ಈ ಹೆಣ್ಣಿನ ಮನಸ್ಸು ಎಷ್ಟು ಸೂಕ್ಷ್ಮವಾಗಿರುತ್ತೆ. ಅವಳಿಗೆ ಈ ಥರ ಸ್ಟ್ರೆಸ್ಸು ಎಲ್ಲ ತಡ್ಕೊಂಡು ಹೊರಗಡೆ ಯಾರಿಗೂ ಹೇಳೋದಕ್ಕಾಗಲ್ಲ. ಮೇಡಮ್ ಹೇಳಿದ್ರಲ್ಲ, ಈ ಥರ ಆಯಿತು ಅಂತ ಯಾರಿಗೆ ಹೇಳ್ಕೊತೀವಿ? ಹೇಳೋದಕ್ಕಾಗೋದಿಲ್ಲ. ಅದನ್ನು ನುಂಗಿ ಒಳಗಡೆ ಇಟ್ಕೊಂಡು ಕೊನೆಗೆ ಇಟ್ ಈಸ್ ಕಮಿಂಗ್ ಔಟ್ ಆಸ್ ಬ್ರೆಸ್ಟ್ ಕ್ಯಾನ್ಸರ್. ಇಟ್ ಈಸ್ ಕಾಲ್ಡ್ ಆಸ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್. ಸೈಕೋ ಅಂತಂದ್ರೆ ಮನಸ್ಸು, ಸೋಮ ಅಂತಂದ್ರೆ ಬಾಡಿ. ವಾಟ್ affects the mind will affect the body. ಅದು ಸ್ಟ್ರೆಸ್ ಹೆಚ್ಚಿಗೆ ಆಗ್ತಾ ಒಳಗಡೆ ಬಾಡಿನಲ್ಲಿ ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಟ್ಯೂಮರ್ಸ್, ಕ್ಯಾನ್ಸರ್ಸ್. ಇದಕ್ಕೆ ಕಾರಣ ಯಾರು? ಮನೆಯವರು, ಸಮಾಜದಲ್ಲಿರುವಂತಹ ವ್ಯವಸ್ಥೆ, ಆಮೇಲೆ ಆಕೆಗೆ ಎಲ್ಲೂ ಹೇಳ್ಕೊಡಕ್ ಆಗದಲೇ ಇರುವಂತಹ ಪರಿಸ್ಥಿತಿ, ಒಳಗೇನೆ ನರಳುತ್ತಾ ಇದ್ದಾಳೆ. ಅದನ್ನ ಹೊರಗಡೆ ತಗೊಂಡ್ಬರ್ಬೇಕು. ಕೌನ್ಸಿಲಿಂಗ್ ಎಲ್ಲ ನಡೀತಾ ಇದೆ ಸರ್, ಬಟ್ ಸಮ್ವೇರ್ ಈ ವಿಮೆನ್ ಕಾಂಗ್ರೆಸ್ ಅಂತ ಎಲ್ಲ ಇರುತ್ತಲ್ಲ, ದೇ ಶುಡ್ ಮೇಕ್ ಶ್ಯೂರ್ ಯಾರಾದರೂ ಒಬ್ರು ರೆಪ್ರೆಸೆಂಟೇಟಿವ್ಸ್ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಗೆ, ಕಾಲೇಜ್ಗೆ ಮತ್ತೆ ಸ್ಕೂಲಿಗೆ ಹೋಗ್ಬಿಟ್ಟು ಹೆಣ್ಮಕ್ಳನ್ನ ಮಾತಾಡಿಸಿ, ಏನಾದರೂ ಸಮಸ್ಯೆ ಇದ್ರೆ ಬನ್ನಿ, ಬೆಳಗಿನ ಸಾಯಂಕಾಲ ತನಕ ನಾವು ಇಲ್ಲಿರ್ತೀವಿ, ಆ ಥರ ಒಂದು ಸಪೋರ್ಟ್ ಸಿಸ್ಟಮ್ನ ನಾವು ಬಿಲ್ಡ್ ಮಾಡಬೇಕಿದೆ ಸರ್. ಅವಾಗ ಇಂಥದ್ದೆಲ್ಲ ಪ್ರಕರಣ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ನೀವು ಹೇಳಿದ್ದೀರ ಸಪೋರ್ಟ್ ಸಿಸ್ಟಮ್ ಮಾಡಬೇಕಂತ, ನಾವು ಆ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಹೆಣ್ಮಕ್ಳನ್ನು ತುಂಬ ಇಂಟ್ರೆಸ್ಟ್ ತೋರಿಸೋದಿಲ್ಲ, ಭಯ ಇರುತ್ತಲ್ಲ ಮೇಡಮ್. ಅಲ್ಲ, ಅವ್ರಿಗೆ ಏನು ಗೊತ್ತಾ, ನಾವು ಜೆಂಡರ್ ಸೆನ್ಸಿಟೈಸೇಷನ್ ಅಂತ ಕ್ಲಾಸಸ್ ತೊಗೊಳ್ತೀವಿ, ಹೋಗಿ ಹೇಳ್ತೀವಿ, ಎಲ್ಲರೂ ಸರ್ಕ್ಯುಲರ್ ಕಳಿಸ್ತಾರೆ. ಯಾಕೆಂದರೆ ಹುಡುಗ ಹುಡುಗಿ ಇಬ್ರಿಗೂ ಸಮಾನರು, ಮತ್ತು ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಹೇಳ್ಕೋಬೇಕಾಗತ್ತೆ. ಯಾವುದು ಪಾಶ್ ಸ್ಕೀಮ್ಸ್ ಇದೆ, ಅದ್ರ ಬಗ್ಗೆ, ಪೋಕ್ಸೋ ಬಗ್ಗೆ ಹೇಗಿದೆ, ಅದ್ರದ್ದು ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು, ಕೆಲವು ಗಂಡು ಮಕ್ಳಿಗೂ ಗೊತ್ತಿರೋದಿಲ್ಲ. ನೀವು ಹೇಗೆ ತಗ್ಲಾಕೊಂತೀರ ಎಲ್ಲ ಹೇಳ್ತೀವಿ, ಅವರು ಬರೋದಿಲ್ಲ. ಸರ್, ನಿನ್ನೆ ಒಂದು ವಿಚಾರ ಪ್ರಸ್ತಾಪ ಆಯಿತು. ಪೋಕ್ಸೋ ಪ್ರಕರಣಗಳ ಕುರಿತಂತೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಈವರೆಗೆ ಸದ್ಯ 1521 ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಸಾಕ್ಷಿಗಳ ಕೊರತೆ ಕಂಡು ಬರ್ತಾ ಇದೆ. ಆರೋಪಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಅಂಕಿಅಂಶಗಳನ್ನು ನೋಡ್ತಾ ಇದ್ರೆ ಎಷ್ಟೆಲ್ಲ ಪೋಕ್ಸೋ ಪ್ರಕರಣಗಳು ದಾಖಲಾಗ್ತಾ ಇದೆ, ಹಾಗೇನೆ ಸಾಕ್ಷಿಗಳ ಕೊರತೆ ಕಂಡು ಬರ್ತಾ ಇದೆ, ಆರೋಪಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ, ತಪ್ಪಿಸ್ಕೊಳ್ತಿದ್ದಾರೆ ಅವರು. ಏನ್ ಹೇಳ್ತೀರಾ ಸರ್ ಈ ವಿಚಾರವಾಗಿ? ಇಲ್ಲ, ಸಾಧ್ಯ ಇಲ್ಲ. ನಾನು ಹೇಳ್ದಂಗೆ ಆಗಲೇ ಒಂದು ಹಿಂದಿನ ಇದರಲ್ಲಿ ಹೇಳಿದ್ದೀನಿ, ಸಾಕ್ಷಿಗಳು ಎಲ್ಲಿ ಈಗ ಅವ್ರಿಗೆ ಅವ್ರದೇ ಆದಂಥ ರೀತಿಲಿ ಅವ್ರ ಕೋರ್ಟ್ಗೆ ಕರೆದಿ ಅದು 30 days ಈಗ ಅದನ್ನ ವರದಿ ಸಲ್ಲಿಸ್ಬೇಕಂತ ಹೇಳಿದ್ರೆ, ಸೆಕ್ಷನ್ 30 ಕ್ಲಾಸ್ 1 ಅದು ಏನಿದೆ ಫೋಸ್ಕೋ ಆಕ್ಟ್ ಇದೆಯಲ್ಲ 12 ಆಕ್ಟ್ ಕೆಳಗಡೆ ಅವರು ಏನು ಬರುತ್ತೆ, ಈಗ ನಾನು ಹೇಳಿದ್ನಲ್ಲ, ಇದು 21 ಕ್ಲಾಸ್ 2 ಅದರಲ್ಲಿ ನಾವು ಅದು ಏನು ಕಂಪ್ಲೇಂಟ್ ದೂರು ಬಂದು ಸಲ್ಲಿಸಿ ಅವ್ರಿಗೆ ಅದನ್ನ ಭಾಳ ಫಾಸ್ಟಾಗಿ ಮಾಡ್ತಿದ್ದಾರೆ. ಎಲ್ಲಿ ಇವೆಲ್ಲ ಕೊರತೆ ಒಳಗಾಗ್ತವೆ ಅಂತ ಅಂದಾಗ ಇವರಲ್ಲೆಲ್ಲೋ ಕಮಿಟ್ಮೆಂಟ್ ಆಗ್ತಾರೆ ಕಡೆಯಲ್ಲಿ. ನಾನು ಜುಡಿಷಿಯಲಿ ನಾನು ಪ್ರಾಕ್ಟೀಸ್ ಮಾಡಿ ನಾನು ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಯಾರೋ ಎಲ್ಲೋ ಆ ಕಡೆ ಅವ್ರಿಗೆ ಹೋಗಿ ಇವ್ರು ಕಮಿಟ್ಮೆಂಟ್ ಆಗೋದು ಅಥವಾ ಮದುವೆ ಮಾಡ್ಕೋತೀನಿ ಅಂತ ಹೇಳೋದು, ಏನೋ ಅವಳು ಬಸ್ ಸ್ಟೇಜಲ್ಲಿ ಇದ್ದಾಳೆ, ಅಟ್ಲೀಸ್ಟ್ ಲೈಫ್ ಮಾಡ್ಕೊಂಡಿದ್ದು. ಬಟ್ ಪೋಕ್ಸೋ ಆಕ್ಟ್ ಅಲ್ಲಿ ಹೇಗೆ ಸಾಧ್ಯ ಸರ್? 18 ವರ್ಷ ಆಗಿರಲ್ಲ. ಕೇಳಿ ವಯೋಮಿತಿ ನೀವು ಎಲ್ಲಿಂದ ಅಂದ್ರೆ 10 years ಈ ಕಡೆ ಹಿಂದಕ್ಕೆ ಬಂದ್ರೆ ಜೀವಾವಧಿ ಶಿಕ್ಷೆ. ಆಫ್ಟರ್ ನೀವು ಒಂದು ಬಿಟ್ವೀನ್ ಒಂದು 15 16 17 ಬಂದಾಗ ಆಗ ಅವನು ಅಲ್ಲಿವರೆಗೂ ಜೈಲು ಇರ್ತಾನೆ. ಇವರಲ್ಲಿ ಮತ್ತೆ ಒಂದು ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿ ಏನ್ ಮಾಡ್ತಾರೆ, ಮನವಿ ಕೇಳ್ಕೊತಾರೆ ಜಡ್ಜ್ ಮುಂದೆ, ಆಕೆನೇ ಮದುವೆ ಮಾಡ್ಕೋತೀವಿ, ಮತ್ತೆ ಅವಳು ಯಾರು ಮದುವೆ ಮಾಡ್ಕೋತಾರೆ, ಈಗ ಆಗಿರೋ ಇನ್ಸಿಡೆಂಟ್ ಓಕೆ, ಈಗ ಅದು ಕನ್ಸೀವ್ ಆಗಿ ಅದೆಲ್ಲ ಏನೋ 108 ಕತೆ ಆಗ್ಬಿಟ್ಟಿರ್ತದೆ, ಅದೆಲ್ಲ
ಮೆಡಿಕಲಿ ಪ್ರೂವ್ ಆಗಿ ಕಾಪಿ ತಂದು ರಿಪೋರ್ಟ್ ಹಾಕ್ಬಿಟ್ಟಿರ್ತಾರೆ, ಪೊಲೀಸ್ ತಂದು ರಿಪೋರ್ಟ್ ಹಾಕ್ಬಿಟ್ಟಿರ್ತಾರೆ, ಮಹಿಳಾ ಅನ್ನೋದಕ್ಕೆ ಏನ್ ಬೇಕೆಲ್ಲ ಮಾಡ್ಬಿಟ್ಟಿರ್ತಾರೆ. ಜಡ್ಜ್ ಹತ್ರ ಬಾಕಿ ಒಂದು ಇರುತ್ತೆ. ಹಾಗೇನ್ ಮಾಡ್ತಾರೆ, ಕೋರ್ಟ್ ಲಾಯರ್ ಹೋಗಿ ಒಂದು ಮನವಿ ಆಗ್ತಾರೆ ಇರ್ಲಿ ಅಂತ, ಎದುರು ಮತ್ಕೊಂಡ್ ಬಿದ್ದಿರಲಿಲ್ಲ. ಹಾಗೇನ್ ಮಾಡ್ತಾರೆ, ಕನ್ವಿನ್ಸ್ ಮಾಡ್ಕೊಂಡ್ರೆ ಬಹುತ್ ಪಾರ್ಟಿ ಬನ್ನಿ ಯಾರು ಕುತ್ಕೊಂಡು ಮಾತಾಡ್ತೀರಾ, ಅಟ್ಲೀಸ್ಟ್ ಲೈಫ್ ಆದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಅವಾಗೇನೋ ಆಯಿತು. ಅದನ್ನ ಸಬ್ರಿಸ್ಟ್ಗಳಲ್ಲೇ ಕರ್ಕೊಂಡು ಮದುವೆ ಮಾಡಿಸಿ ಕೋರ್ಟ್ ತಂದು ಕಾಪಿ ಕೊಡಬೇಕು, ಅವಾಗ ಬಿಡುಗಡೆ ಆ ಥರ ಕೆಲವು ಆಗ್ತವೆ. ಇನ್ನು ಕೆಲವು ಏನೋ ಒಪ್ಪಂದಗಳಾಗ್ಬಿಡ್ತವೆ, ಈಚೆನೆ ಫೈನಲ್ ಸೆಟ್ಲ್ಮೆಂಟ್ ಮಾಡ್ಕೊಬಿಡ್ತಾರೆ. ಈ ಬಡ ಜನಾಂಗಕ್ಕೆ ದುಡ್ಡು ಕೊಟ್ಟರು ಸಾಕು, ನಮಗೂ ಅವೆಲ್ಲ ನೋವು ಹೇಳ್ಕೊಬಾರ್ದವಲ್ಲ. ಜುಡಿಷಿಯಲ್ ಇಲ್ಲಿ ಲಾಯರ್ದು ಫಾಲ್ಟ್ ಇಲ್ಲ, ಜಡ್ಜ್ ಫಾಲ್ಟ್ ಇಲ್ಲ, ಅವ್ರವ್ರದೇ ಫಾಲ್ಟ್ ಇಲ್ಲಿ. ಅಲ್ಲಿ ಸ್ಟ್ರಾಂಗ್ ಆಗಿ ಮಾಡೋಕ್ಕೆ ಅವ್ರ ಹತ್ರ ಹಣನೂ ಇರಲ್ಲ, ಅದು ಒಂದು ಪಾರ್ಟು. ಓಲಿ ಅವ್ರ ಕಡೆ ಯಾರು ಸ್ಟ್ಯಾಂಡಾಗಿ ನಿಂತ್ಕೊಂಡು ಬಂದು ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೇನಾದರೂ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದ ಮಹಿಳಾ ಸಂಘದವ್ರು ಆಗ್ಬೋದು, ಯಾರು ಬಂದು ಅವ್ರು ನಾನು ಇದ್ದೀವಿ ದೇವ್ರು ನಿಂತ್ಕೊಳ್ಳಿ ನಡಿ ಕೋರ್ಟ್ ನಡೀರಿ, ಅದೆಲ್ಲ ಆಲ್ರೆಡಿ ನಿಮ್ಮ ಮೊದಲೇ ಏನಾಗಿರುತ್ತೆ 164 ಹೇಳಿಕೆ ಆಗಿರುತ್ತೆ ಜಡ್ಜ್ ಮುಂದೆನೆ. ಏನು ಅಫೆನ್ಸ್ ಆಯ್ತು ಅಂತ ಇಮಿಡಿಯೇಟ್ಲಿ ದೂರ ಹೋಯ್ತು ತಕ್ಷಣ 164 ಹೇಳಿಕೆ ಪ್ರಕಾರ ಜಡ್ಜ್ ಮುಂದೆ ಅಥವಾ ಜಡ್ಜೇ ಹೋಗ್ಬೇಕಲ್ಲ ಸ್ಪಾಟ್ಗೆ. ಈ ವಿಚಾರದಲ್ಲಿ ಈಗ ಮಗು ಅಷ್ಟು ಬುದ್ಧಿವಂತೆ ಬೆಳೆದಿರಲ್ಲ ಅವಳು, ಆಕೆಗೆ ಭಯ ಅನ್ನೋದಿರುತ್ತೆ, ಸಿವಿಲ್ ಡ್ರೆಸ್ ಅಲ್ಲೇ ಹೋಗ್ಬೇಕು. ಈವನ್ ಜಡ್ಜು ಅಷ್ಟೇ ಆಗಲಿ, ಪೊಲೀಸೇ ಆಗಲಿ, ಇವನ್ ಲಾಯರ್ ಯಾರೇ ಹೋದ್ರು ಸಿವಿಲ್ ಡ್ರೆಸ್ ಅಲ್ಲಿ ಹೋಗ್ಬೇಕು. ಒಂಥರ ಗೊತ್ತಾಗ್ಬಾರ್ದು, ಕಾನ್ಸೆಪ್ಟೇ ಬರಬಾರ್ದು. ಅದು ನಡೆದಂತ ಪ್ಲೇಸ್ಗೆ ಕರ್ಕೋಗುತ್ತೆ ಮಗು, ಆ ಪ್ಲೇಸ್ ಅಲ್ಲೇನೆ ಅದು ಒಂದು ನಿಜಾಂಶ ಹೇಳುತ್ತೆ, ಅಲ್ಲಿ ಜಡ್ಜ್ ಅಲ್ಲೇ ರೆಕಾರ್ಡ್ ಮಾಡ್ಕೋಬೇಕು. ಇಷ್ಟೆಲ್ಲ ಸವಲತ್ತಿದ್ದಾಗ ನಾವು ಹೆಂಗ್ ನಾವು ಯಾವ್ದು ಪನಿಷ್ಮೆಂಟ್ ಆಗ್ತಲ್ಲ ಅಂತ ನಾವೇ ಹೇಳೋಣ, ಯಾವ ರೀತಿ ಹೇಳೋಣ ಹೇಳಿ? ಇಷ್ಟೆಲ್ಲ ನೀವೇ ಈಗ ನಾನು ಕೇಳ್ತಾ ಇದ್ದೀನಿ, ಇಷ್ಟೆಲ್ಲ ಇನ್ನೂ ಜಾಸ್ತಿ ಇದೆ, ಬಾಕಿ ಇದೆ, ಇನ್ನೂ ಇದೆ. ಅಷ್ಟೆಲ್ಲ ಇದ್ರು ಅವಾಗ ಎಲ್ಲೋ ಒಂದ್ ಕಡೆ ಇಷ್ಟೆಲ್ಲ ಮಾಡ್ಕೊ ಬಂದ್ಮೇಲೆ ಕಡೆಗೆಲ್ಲ ಇದೇನಾಗುತ್ತೆ, ಡ್ಯೂರೇಷನ್ ಲಾಂಗ್ ಆಗ್ಬೋದು, ಲಿಮಿಟೇಷನ್ ಚಾರ್ಜ್ ಶೀಟಲ್ಲಿ ಇರ್ಬೋದು ಅಥವಾ ಎವಿಡೆನ್ಸ್ ಸ್ಟಾರ್ಟ್ ಆಗೋದಿರ್ಬೋದು. ಈಗೆಲ್ಲ ಏನು ಕೋರ್ಟ್ ಅದಕ್ಕೆ ವಿಶೇಷ ಕೋರ್ಟ್ಗಳಿದೆ, ಆ ಕೋರ್ಟ್ಗಳು ಬೇಲು ಕೊಡಲ್ಲ, ನಾವು ಕಣ್ಣಾಗ ಬೇಲ್ಗಳು ಆಗ್ತಾ ಇಲ್ಲ, ಸ್ವಲ್ಪ ಹೈಕೋರ್ಟ್ ಬರ್ತಾರೆ, ಹೈಕೋರ್ಟಲ್ಲೇ ಒಂದಾಗುತ್ತೆ. ಇಲ್ಲ ಮ್ಯೂಚುವಲ್ ಆಗ್ಬೇಕು ಅವ್ರವರಲ್ಲೇ, ಇಲ್ಲ ಎವಿಡೆನ್ಸ್ ಏನಾದ್ರು ವೀಕ್ ಇರಬೇಕು ಅಥವಾ ಇವ್ರೇನಾದ್ರು ಅಡ್ಜಸ್ಟ್ಮೆಂಟ್ ಆಗಬೇಕು. ಈ ಮೂರು ಬಿಂಗ್ ಬಿಟ್ರೆ ಬೇರೆ ಯಾವ್ದು ಇಲ್ಲ ಅಲ್ಲಿ, ಬ್ಯಾಕ್ ಯಾವ್ದಿರಲ್ಲ ಅಲ್ಲಿ. ಎಸ್ ಮೇಡಮ್, ಈಗ ಮಹಿಳೆ ಧ್ವನಿ ಎತ್ತಬೇಕು. ನಾವು ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡಿದ್ವಿ, ಎಲ್ಲೆಲ್ಲ ಯಾವ ರೀತಿಯಾದಂಥ ದೌರ್ಜನ್ಯ ಕಿರುಕುಳಗಳನ್ನು ಮಹಿಳೆ ಎದುರಿಸ್ತಾರೆ ಅಂತೇಳಿ. ಈ ಕಿರುಕುಳ, ಈ ದೌರ್ಜನ್ಯ, ಇದೆಲ್ಲದರ ವಿರುದ್ಧ ಹೆಣ್ಣು ಧ್ವನಿ ಎತ್ತಬೇಕು, ಹೆಣ್ಣು ಸಮಾಜದ ಮುಖ್ಯ ಮುನ್ನೆಲೆಗೆ ಬಂದು ಮಾತನಾಡಬೇಕು ಧೈರ್ಯವಾಗಿ. ಏನು ಮಾಡಬೇಕು ಅದಕ್ಕೆ? ಸರ್, ನಾನು ಅವಾಗಲೇ ಹೇಳ್ದಂಗೆ ಹೆಣ್ಣು ಧೈರ್ಯವಾಗಿ ಮಾತಾಡಬೇಕಂದ್ರೆ ಅವಳಿಗೊಂದು ಸುರಕ್ಷತೆ ಕೊಡಬೇಕು, ಅವಳಿಗೆ ಒಂದು ಸೇಫ್ಟಿ ಇದೆ ಅಂದಾಗಲೇ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಹೆಣ್ಣು ಪ್ರಗತಿ ಆಗಬೇಕು, ಹೆಣ್ಣು ಮುಂದಕ್ಕೆ ಬರಬೇಕು ಅಂದರೆ ಹೆಣ್ಣು ಅದೇನು ಸಬಲೀಕರಣ ಅಂತ ಹೇಳ್ತಾರೆ, ಅದಕ್ಕೆ ನಾವೇನು ಹೇಳ್ತೀವಿ ಗೊತ್ತಾ, ಸುರಕ್ಷತೆ ಆಗಿದ್ರೇನೆ ಸಬಲೀಕರಣ ಸಾಧ್ಯ ಆಗುತ್ತೆ ಅಂತ. ಯಾವಾಗ ನಮ್ಮ ಮನೆ ಹೆಣ್ಮಕ್ಳು ಸುರಕ್ಷಿತವಾಗಿ ಹೋಗ್ತಾಳೆ, ಆಚೆಗೆ ಹೋಗಿ ಬರ್ತಾಳೆ ಅಂದಾಗ ತಂದೆ ತಾಯಿ ಆಗಲಿ, ಪೇರೆಂಟ್ಸ್ ಅದೇ ಗಂಡ ಮಕ್ಕಳಾಗಲಿ ಅವ್ರನ್ನ ಕಳಿಸ್ಲಿಕ್ಕೆ ಧೈರ್ಯ ಮಾಡ್ತಾರೆ. ಆ ಸುರಕ್ಷತೆ ಅನ್ನೋದನ್ನ ಯಾರು ಕೊಡ್ಬೇಕಾಗತ್ತೆ? ಸರ್ಕಾರ ಕೊಡಬೇಕು, ಕಾನೂನು ಕೊಡಬೇಕು, ಸಮಾಜನೂ ಕೊಡಬೇಕು. ಆಮೇಲೆ ನಾನು ಇನ್ನೊಂದು ಹೇಳ್ತೀನಿ, ತಾಯಿ ಮೊದಲಿಂದನೂ ತಾಯಿಯೇ ಮೊದಲ ಗುರು ಅನ್ನೋ ಥರ ಮಕ್ಕಳಿಗೆ ಫಸ್ಟ್ ಪಾಠ ಹೇಳ್ಕೊಡ್ಬೇಕು. ನಾವು ನಮ್ಮನೆ ನನ್ನ ಮಗಳನ್ನ ಹೇಗೆ ನೋಡ್ಕೊತೀನೋ ಸೊಸೆನೂ ಹಾಗೆ ನೋಡ್ಕೋಬೇಕು, ಮಗನೂ ಅದೇ ಥರ ನೋಡಬೇಕು. ಸಮಾನತೆ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ. ತಾಯಿ ಯಾವಾಗ ಕರೆಕ್ಟ್ ಮಾಡ್ತಾಳೋ ಮಾಡ್ತಾರೆ. ಈಗ ಇನ್ನೊಂದು ಲಾಸ್ಟಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈಗ ಒಂದು 5% ಹೆಣ್ಮಕ್ಳು ಮಿಸ್ಯೂಸ್ ಮಾಡಿರೋದ್ರಿಂದ ಒಂದು ಹೆಣ್ಮಕ್ಳ ಬಗ್ಗೆ ಒಂದು ಬ್ಯಾಡ್ ಆಗಿ ಥಿಂಕ್ ಮಾಡೋದನ್ನು ಸ್ಟಾರ್ಟ್ ಆಗಿದೆ. ನಾವು ಮೊನ್ನೆ ಸ್ಟುಡಿಯೋದಲ್ಲೇ ಮಾಡಿದ್ವಿ. ಯಾಕೆಂದ್ರೆ ಒಂದು 5%, 95 ಹೆಣ್ಮಕ್ಳು ಚೆನ್ನಾಗೇ ಇರ್ತಾರೆ, ಒಂದು 5% ಹೆಣ್ಮಕ್ಳು ಈ ಕಾನೂನನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೂ ಮನೆಯಲ್ಲೇ ಕಾರಣ. ಅವ್ರ ತಂದೆ ತಾಯಿಗಳು ಮನೆಯಲ್ಲಿ ಅವ್ರಿಗೆ ಕರೆಕ್ಟಾಗಿ ಪಾಠ ಹೇಳ್ಕೊಟ್ರೇನೆ ಏನಾದರೂ ಚೇಂಜ್ ತರ್ಲಿಕ್ಕೆ ಸಾಧ್ಯ. ಮತ್ತು ಸರ್ಕಾರ ಅವ್ರಿಗೆ ಕರೆಕ್ಟಾಗಿ ಕಠಿಣ ಕಾನೂನುಗಳು ಮಾಡಬೇಕು, ಮತ್ತು ಎಲ್ಲ ಸೌಲಭ್ಯಗಳು ಏನಿರುತ್ತಲ್ಲ ಅದನ್ನು ಜಾಸ್ತಿ ಕೊಡಬೇಕು ಅಂತ. ಮನುತಾ ಮೇಡಮ್, ಈಗ ಹೆಣ್ಣು ಮಕ್ಕಳ ಮೇಲೆ ಈ ರೀತಿಯಾದಂಥ ದೌರ್ಜನ್ಯ ಕಿರುಕುಳ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಕೆಯ ವರ್ತನೆಯಲ್ಲಿ ಆಗುವಂಥ ಬದಲಾವಣೆಗಳು, ಆಕೆಯ ಆರೋಗ್ಯದ ಮೇಲೆ ಬೀರುವಂಥ ಪರಿಣಾಮಗಳ ಕುರಿತಾಗಿ ಹೇಳ್ತಾ ಹೋಗೋದಾದ್ರೆ ಮೇಡಮ್? ಸರ್, ಫಸ್ಟ್ ಹೇಳಲಾ, ನಾವು ಸೇಲ್ಸ್ ನೋಡಿದ್ರೆ ಪೆಪ್ಪರ್ ಸ್ಪ್ರೇ ಜಾಸ್ತಿ ಇವಾಗ ಸೇಲ್ ಆಗಿದೆ. ಎವ್ರಿಬಡಿ ಇಸ್ ಕ್ಯಾರಿಂಗ್ ಒಂದು ಪೆಪ್ಪರ್ ಸ್ಪ್ರೇ. ಅಕಸ್ಮಾತ್ ಯಾವುದೋ ಒಂದು ಕಾರಣಕ್ಕೆ ಏನೋ ಬೇಕಾಯ್ತು ಅಂತಂದ್ರೆ ಚಾಕು ಈಕೋ ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ, ಪೆಪ್ಪರ್ ಸ್ಪ್ರೇ. ನಾನೊಂದು ಹುಡುಗಿ ಹತ್ರ ಮಾತಾಡ್ತಿದ್ದೆ ಸರ್, ಸ್ಕೂಲ್ ಹುಡುಗಿ, ಎಲ್ಲೋ ಕೌನ್ಸಿಲಿಂಗ್ ಹೋಗಿದ್ದೆ. ಆಕೆ ಹೇಳಿದ್ರು, ಮ್ಯಾಮ್ ನನಗೆ ಓಡಾಡೋದಕ್ಕೆ ತುಂಬ ಭಯ ಆಗುತ್ತೆ ಅಂತ. ಯಾಕೆ ಅಂತೆಲ್ಲ ಕೇಳಾದ್ಮೇಲೆ ಅವಳು ಹೇಳಿದ್ಲು, ಇಲ್ಲ ಈ ಥರ ಬಸ್ಸಲ್ಲಿ ಏನೋ ನಡೀತು ಅಂತ. ಆ ಪಕ್ಕ ಆಕೆ ಜೊತೆಗೆ ಒಬ್ಳು ಇನ್ನೊಂದು ಹುಡುಗಿ ಇದ್ಲು, ಅವಳು ಹೇಳಿದ್ಲು, ಕಾಂಪಾಸ್ ಇಟ್ಕೋ, ಹೀಗೆ ಕಾಂಪಾಸ್ ಇಟ್ಕೊಂಡು ಬಸ್ಸಲ್ಲಿ ಹೋಗು. ಇದು ಪರಿಸ್ಥಿತಿ ಸರ್, ಇದು ರಿಯಾಲಿಟಿ. ಕಾಂಪಾಸ್ ಇಟ್ಕೊಂಡು ಓಡಾಡ್ಬೇಕಾ ಸಣ್ಣ ಸ್ಕೂಲ್ ಹೆಣ್ಮಕ್ಳು?
ಅವರ ಮನಸ್ಸಿನಲ್ಲಿ ಏನು ಬಂದಿದೆ ಅಂತಂದರೆ ನನ್ನ ಹತ್ರ ಏನಾದರೂ ಶಾರ್ಪು ಅಥವಾ ಏನಾದರೂ ಒಂದು ಸೆಲ್ಫ್ ಡಿಫೆನ್ಸಿಗೆ ಇಲ್ಲ ಅಂತಂದರೆ ನನ್ನನ್ನು ನಾನು ಸೇಫ್ ಮಾಡ್ಕೊಳಕ್ ಆಗೋದಿಲ್ಲ. ಇಷ್ಟಲ್ದಲೆ ನೀವು ಇನ್ನೊಂದು ಮಾತು ಹೇಳ್ತಾ ಇದ್ರಿ ಆನರ್ ಕಿಲ್ಲಿಂಗ್ ಬಗ್ಗೆ, ಗೌರವ ಸಾವು. ನಾನು ಪಂಜಾಬಿಂದ ಯಾರು ಇಂಡಿಯಾದಿಂದ ಹೊರಗೆ ಹೋಗಿರ್ತಾರೋ ಪಂಜಾಬೀಸು ಅವ್ರಿಗೆ ಕೌನ್ಸಿಲಿಂಗ್ ಕೊಡ್ತೀನಿ ಸರ್ UK ನಲ್ಲಿ. ಅಲ್ಲಿ ಹೋಗ್ಬಿಟ್ಟು ಅಸೈಲಮ್ ಕ್ಲೇಮ್ ಮಾಡಿರ್ತಾರೆ. ಅವ್ರು ಹೇಳಿದ್ದಾರೆ ಕೆಲವೊಬ್ರು ಇಲ್ಲಿಂದ ಭಾರತದಿಂದ ಆ ಕಡೆ ಯಾಕೆ ಹೋಗಿದ್ದಾರೆ ಅಂತಂದ್ರೆ ಅವ್ರ ಫ್ಯಾಮಿಲಿ ಅವ್ರ ರಿಲೇಶನ್ಶಿಪ್ ಒಪ್ಲಿಲ್ಲ, ಇನ್ನೇನು ಅವ್ರನ್ನ ಸಾಯಿಸೋ ಮಟ್ಟಕ್ಕೆ ಬಂದಿದ್ರು, ಓಡ್ ಹೋಗಿದ್ದಾರೆ. ಹೇಗೋ ವೀಸಾ ಮಾಡ್ಕೊಂಡು ಪಂಜಾಬಿಂದ ಡೆಲ್ಲಿಗೆ ಬಂದು ಡೆಲ್ಲಿನಿಂದ ಯಾರಿಗೂ ದುಡ್ಡು ಕೊಟ್ಟು ಅವ್ರ ಹತ್ರ ಇರೋ ಎಲ್ಲ ಚಿನ್ನ ಎಲ್ಲ ಮಾರಿ ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲೂ ಏನು ಸೇಫ್ ಇಲ್ಲ. ವಿಸಿಟರ್ ವೀಸಾಗೆ ಹೋಗ್ಬಿಟ್ಟು ಎಕ್ಸ್ಪೈರ್ ಆಗಿದೆ, ದೇ ಹ್ಯಾವ್ ಅಪ್ಲೈಡ್ ಫಾರ್ ಅಸೈಲಮ್ ಬಿಕಾಸ್ ಥ್ರೆಟ್ ಟು ಲೈಫ್ ಇದೆ ಅಂತ. ಈ ತರ ಪಂಜಾಬ್ನಲ್ಲಿ ಹಲವಾರು ಕೇಸಸ್ ನೀವು ನೋಡ್ಬೋದು. ಒಂದು ಆರ್ಟಿಕಲ್ ಅಲ್ಲೂ ಇತ್ತು 600:1000 ಸರ್. ಹೆಣ್ಮಕ್ಳು 600, ಗಂಡು ಮಕ್ಕಳು ಸಂಖ್ಯೆ 1000. ನಾನು ಕೌನ್ಸಿಲಿಂಗ್ ಬಂದಾಗ ಎಷ್ಟೊಂದು ಜನ ಹೇಳ್ತಾರೆ ಐ ಹ್ಯಾವ್ ಗಾಟ್ ಮ್ಯಾರಿಡ್, ಮದುವೆ ಆಗಿದೆ ಆದರೆ ಮದುವೆ ಡಿವೋರ್ಸ್ ಆಯಿತು, ಹುಡುಗಿ ಇನ್ನೊಬ್ರನ್ನ ಮದುವೆ ಆದರೂ ನನಗೆ ಮದುವೆ ಆಗೋಕ್ಕೆ ಹೆಣ್ಣು ಸಿಗ್ತಾ ಇಲ್ಲ. ಪಂಜಾಬ್ನಲ್ಲಿ ನಡೀತಾ ಇರುವಂತಹ ಸತ್ಯ ಇದು. ನಾರ್ತ್ ಇಂಡಿಯಾನಲ್ಲೂ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಹೇಳಿದ್ರಲ್ಲ ಸರ್, ನಾನು ಒಂದು ಗುರುಕುಲದ ಬಗ್ಗೆ ಹೇಳಬೇಕು. ಅಲ್ಲಿ ವೆರಿ ಟ್ರೆಡಿಷನಲ್ ಮೈಂಡ್ ಸೆಟ್ಟಲ್ಲಿ ಆ ಗುರುಕುಲ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಹೆಣ್ಮಕ್ಳಿಗೆ ಯಾವ ತರಹದ ಸೆಲ್ಫ್ ಡಿಫೆನ್ಸ್ನು ನಾವು ಹೇಳ್ಕೊಡೋದಿಲ್ಲ, ಅದು ಬರೀ ಗಂಡು ಮಕ್ಕಳಿಗೆ. ಸಿಂಪಲ್ ಸರ್, ಒಂದು ರೋಪ್ ಕ್ಲೈಂಬಿಂಗ್ ಸಹ ಹೇಳ್ಕೊಡೋದಿಲ್ಲ. ಬಿಕಾಸ್ ಹೆಣ್ಣಿಗೆ ಅವೆಲ್ಲ ಬೇಕಿಲ್ಲ, ಅವಳು ಮನೇಲಿರ್ಬೇಕು, ಮಕ್ಕಳನ್ನ ನೋಡ್ಕೊಬೇಕು, ಸಂಸಾರ ನೋಡ್ಕೊಬೇಕು. 21st century ಮೈಂಡ್ ಸೆಟ್ ಸರ್. ಎಲ್ಲಿ ಚೇಂಜ್ ಆಗಬೇಕು? ಎಜುಕೇಶನ್ ನಡೆಸೋರು ಇದಾರಲ್ಲ ಅವ್ರ ಮೈಂಡ್ ಇಂದ ಇದೆಲ್ಲ ಚೇಂಜಸ್ ಆಗಬೇಕು ಸರ್. ಬರೇ ಮಕ್ಕಳಲ್ಲಿ ಚೇಂಜ್ ಆಗೋದಲ್ಲ, ಆ ಒಂದು ವ್ಯವಸ್ಥೆ ಕೊಡ್ತಾರಲ್ಲ ಅಲ್ಲಿಂದ ಚೇಂಜ್ ಆಗಬೇಕು. BMTC ನಲ್ಲಿ ನನ್ನ ಕೊಲೀಗ್ ಒಬ್ರು ಓಡಾಡ್ತಿದ್ದಾರೆ. BMTC ನಲ್ಲಿ ಜಾಗ ಇರ್ಲಿಲ್ಲ, ಬಸ್ಸಲ್ಲಿ ಹೋಗಿದ್ದಾರೆ. ಅವ್ರಿಗೆ ಏನಪ್ಪ ಟಿಕೆಟ್ ಕೊಡು ಅಂತಂದ್ರೆ, ಅವರು ಚೀಟಿ ಯಾರೋ ಗಂಡಸರು ಟಿಕೆಟ್ ಕೊಡು ಅಂತಂದ್ರೆ ಇವರು ಅವ್ರು ಟಿಕೆಟ್ ಕೇಳ್ತಾ ಇದಾರೆ, ಕೊಡಿ ಅಂತ ಕೇಳಿದ್ದಾರೆ ಹೆಂಗಸರು. ಅದಕ್ಕೆ ಕಂಡಕ್ಟರ್ ಏನ್ ಹೇಳಿದ್ರು ಗೊತ್ತಾ ಸರ್, ನಿಮ್ಗೇನ್ ಮೇಡಮ್ ಎಲ್ಲ ಫ್ರೀ ಮಾಡಿದ್ದಾರೆ, ಅಲ್ಲಿ ಹೋಗಿ ನಿಂತ್ಕೊಳ್ಳಿ, ನೀವು ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ಫ್ರೀ ಟಿಕೆಟ್ ತಗೊಂಡ್ಬಿಟ್ಟು ಜಾಗ ತಗೊಂತೀರಾ. ಇದೆಲ್ಲ ಕೇಳಿಸ್ಕೊಬೇಕಾ ನಾವು? ಖಂಡಿತ. ಆಕೆ ಆಮೇಲೆ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಇಂದ ನನಗೆ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಬಸ್ಸಲ್ಲಿ ಹೋಗೋದಿಲ್ಲ, ಆಟೋ ಮಾಡ್ಕೊಂಡು ಹೋಗ್ತೀನಿ ಅಂತ. ಆಟೋದಲ್ಲಿ ಸೇಫ್ ಇದಾರ ಸರ್? ಎಷ್ಟೆಲ್ಲ ಪ್ರಕರಣ ನಾವು ಕೇಳಿಲ್ಲ. ನಿರ್ಭಯ ಕೇಸ್ ಆಯ್ತು, ಎಷ್ಟು ದೊಡ್ಡ ಮಟ್ಟಿಗೆ ಆ ಕೇಸನ್ನು ತಗೊಂಡು ಹೋದ್ರು. ಆದ್ರೆ ಇನ್ನೂ ಆ ಥರ ಪ್ರಕರಣಗಳು ನಡೀತಾನೇ ಇದೆ. ಇವತ್ತು ನಡೆದಿರುತ್ತೆ, ಹೋಗ್ಬಿಟ್ಟು ನಾವು ಪೊಲೀಸ್ ಸ್ಟೇಷನ್ ನಲ್ಲಿ ಚೆಕ್ ಮಾಡಿದ್ರೆ. ಸರ್ ಪ್ರಾಬ್ಲಮ್ ಇಸ್ ದೇರ್. FIR ಹೋಗಿ ಅವರು ದರ್ಜ್ ಮಾಡ್ತಾರಲ್ಲ, ಅಲ್ಲೇ ಎಷ್ಟೊಂದು ಕಡೆ ಕೇಸಸ್ನ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ. ಲಾಸ್ಟ್ ವೀಕ್ ನಾನು ಯಾವುದೋ ಒಂದು ಗವರ್ಮೆಂಟ್ ಆಫೀಸಿಗೆ ಹೋಗಿದ್ದೆ. ಅಲ್ಲಿ ತಂದೆ ತಾಯಿ ಮಗಳು 3 ಜನ ಬಂದಿದ್ರು. ಅಲ್ಲಿ ನಿಂತ್ಕೊಂಡು ಅಲ್ಲಿರೋ ಒಬ್ರು ಆಫೀಸರ್ನ ಭೇಟಿ ಆಗೋಕ್ಕೋಸ್ಕರ ಕಾಯ್ತಾ ಇದ್ರು. ಏನಾಯ್ತು ಅಂತ ಕೇಳಿದ್ದಕ್ಕೆ ಆ ಹೆಣ್ಮಗಳನ್ನ ಕಿಡ್ನಾಪ್ ಮಾಡಿ ರೇಪ್ ಮಾಡಿದ್ದಾರೆ. ಅಲ್ಲೂ ಸಹ DC ದೇ ಹ್ಯಾವನ್ ಟೇಕನ್ ದ ಕೇಸ್. ಪೊಲೀಸ್ FIR ಮಾಡ್ಕೊಂಡಿಲ್ಲ. ನ್ಯಾಯಕ್ಕೋಸ್ಕರ ನಾರ್ತ್ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದ್ಬಿಟ್ಟು ಆಫೀಸರ್ನ ಭೇಟಿ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ಆ ಹುಡುಗಿ ವೀಲ್ ಚೇರಲ್ಲಿ ಇದ್ಲು ಸರ್. ಇದು ಸರ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಸೊಸೈಟಿ. ಅವಳನ್ನ ಮಾತಾಡ್ಸಕ್ ಹೋದ್ರೆ ಅವಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮನ್ ನೋಡ್ತಾಳೆ, ಅಪ್ಪನ್ ನೋಡ್ತಾಳೆ, ಅಳ್ತಾ ಇದ್ದಾಳೆ. ಏನ್ ಹೇಳ್ಬೇಕು ಅಂತ ಆ ಹೆಣ್ಮಗಳಿಗೆ ಗೊತ್ತಾಗ್ತಾ ಇಲ್ಲ. ಮೇಡಮ್ ಹೇಳ್ತಾ ಇದ್ರು ಸೇಫ್ಟಿ ಇದೆ ಸರ್, ಹೇಳಿದ್ರು ಈ ತರ ಎಲ್ಲ ಅವರು ಕೇಸಸ್ನ ತಗೊಂತಾರೆ ಅಂತ. ಪ್ರೈಮರಿ ಫಸ್ಟ್ ಸ್ಟೆಪ್ಪೇ ನಡೀತಾ ಇಲ್ವಲ್ಲ. ಇಲ್ಲ ಮೇಡಮ್, ನೀವು ಹೇಳಿದ್ರಿ BMTC ನಲ್ಲಿ CC ಕ್ಯಾಮೆರಾಸ್ ಇಟ್ಟಿದ್ದಾರೆ. ಆಮೇಲೆ ಅಲ್ಲಿ ಒಂದು ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ. ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ. ಮಾತಾಡಿದ್ರೆ ಇದೆ. ನೀವು ಟ್ರೈ ಮಾಡಿ ನೋಡಿ ಸರ್, ಖಂಡಿತ ಇದೆ. ಎಲ್ಲ ಕಡೆ ಯೂಸ್ ಮಾಡಬೇಕು. ಅಲ್ಲ, ಎಲ್ಲ ಕಡೆ ಅಲ್ಲ, ತುಂಬಾ ಕಡೆ ಇದೆ. ಕೊನೆಯದಾಗಿ ಹೇಳ್ತಾ ಹೋಗೋದಾದ್ರೆ, ಇಷ್ಟೆಲ್ಲ ಆಗ್ತಾ ಇದೆ, ಇನ್ನೂ ಬದಲಾವಣೆ ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಸರ್? ಏನ್ ಮಾಡಬಹುದು ಮುಂದಿನ ಹಂತದಲ್ಲಿ? ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ, ಇದು ಒಂದು ಬೇಸಿಕ್ ಒಂದು ಗ್ರಾಮದಿಂದನೇ ಸ್ಟಾರ್ಟ್ ಆಗಬೇಕು. ಒಂದು ಉನ್ನತ ಶಿಕ್ಷಣ ಕಡೆ ಗಮನ ಕೊಡಬೇಕು ಜಾಸ್ತಿ. ಆಮೇಲೆ ಅವ್ರಿಗೆ ಆದಂಥ ಕೆಲವು ಕೌಶಲ್ಯ ತರಬೇತಿಗಳೇ ಇರ್ಬೋದು, ಮತ್ತು ಒಂದು ಏನು ಅವರು ಸಬಲೀಕರಣ ಮಾಡ್ತಾರಲ್ಲ ಅಂತಂಥ ಕಾರ್ಯಕ್ರಮಗಳು, ಉದ್ಯೋಗ, ಇಂಥವೆಲ್ಲ ಸ್ವಲ್ಪ ಅವ್ರಿಗೆ ಬೆಳವಣಿಗೆಗಳು ಮಾಡಬೇಕು. ಹೆಚ್ಚಿನ ಮಟ್ಟದಲ್ಲಿ ಇಂಥ ವಿಚಾರಗಳಲ್ಲಿ ನಾವು ಅವ್ರಿಗೆ ಟ್ರೈನ್ ಅಪ್ ಕೊಡಬೇಕು. ಇದೆಲ್ಲ ಗ್ರಾಮ ಮಟ್ಟದಿಂದಲೇ ಸ್ಟಾರ್ಟ್ ಆಗಬೇಕು. ಗ್ರಾಮ, ತಾಲೂಕು, ನಗರ, ಜಿಲ್ಲೆ ಈ ಥರನೇ ಬರಬೇಕೆಲ್ಲ.
ಅವಾಗ ನಾವೆಲ್ಲ ಏನಾಗ್ತಾರೆ ಅವ್ರಿಗೆ. ಆಮೇಲೆ ಶಿಕ್ಷಣದಿಂದ ಮತ್ತೆ ಒಂದು ದೊಡ್ಡ ಮಟ್ಟಕ್ಕೆ ತಳ್ತಾ ಇದ್ರೆ, ಈಗ ಈ ಕಿರಣ್ ಬೇಡಿ IPS ಆಗಿದ್ದಾರೆ, ಈ ಥರ ದೊಡ್ಡ ದೊಡ್ಡ ಹುದ್ದೆ ಬಂದ್ಬಿಟ್ರೆ ಅವ್ರು ಟಚ್ ಮಾಡಲ್ಲ. ಆ ಮಟ್ಟಿಗೆ ಹೆಣ್ಣು ನಿರ್ಧಾರ ಮಾಡಬೇಕು. ಆಳ ಮಟ್ಟಿಗೆ ನಾನು ಇಲ್ಲಿ ನನಗೆ ಕಷ್ಟ ಆಗ್ತಾ ಇದೆ, ನಾನು ಇನ್ಸಿಡೆಂಟ್ ಸ್ಟೇಜಲ್ಲಿ ಒಂದು FIR ಮಾಡ್ಕೊತಾ ಇಲ್ಲ, ನನಗೆ ಕೋರ್ಟಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ಜಡ್ಜು ಸರಿಯಿಲ್ಲ, ಲಾಯರ್ ಸರಿಯಿಲ್ಲ ಅನ್ನೋ ಮಟ್ಟಕ್ಕಿಂತ ಬಿಟ್ಟು, ಸಮಾಜದಲ್ಲಿ ಅದು ಬಿಟ್ಟು ನಾನೇನು ಆಗಬೇಕು ಅನ್ನೋದೊಂದು ಒಂದು ಉನ್ನತವಾಗಿ ಚಿಂತೆ ಮಾಡಿ ಹೆಣ್ಣು ಒಂದು ಬಹಳ ಒಂದು ಉನ್ನತ ಮಟ್ಟಕ್ಕೆ ಬರಲಿ ಅನ್ನೋದು ನನ್ನ ಆಶಯ. ಖಂಡಿತ ಸರ್. ಮೇಡಮ್, ಕೊನೆಯದಾಗಿ ಏನು ಹೇಳ್ತೀರಾ? ಸರ್ ಹೇಳಿದ್ದಕ್ಕೆ 100% ಕರೆಕ್ಟ್ ಅಂತ ಹೇಳ್ತೀನಿ. ಹೆಣ್ಮಕ್ಳು ಸುಶಿಕ್ಷಿತರಾಗಬೇಕು, ಒಳ್ಳೆ ಎಜುಕೇಶನ್ ತಗೋಬೇಕು, ಹಾಗೂ ಧೈರ್ಯವಾಗಿರಬೇಕು. ಏನೇ ಆದರೂ ಮೌನದಿಂದ ಇರಬಾರ್ದು, ಸಹಿಸ್ಕೋಬಾರ್ದು, ಎದುರಿಸ್ಬೇಕು, ಹೋರಾಟ ಮಾಡಲೇಬೇಕು ಸರ್. ಅವ್ರಿಗೆ ಅನ್ಯಾಯ ಆದರೆ ಸುಮ್ಮನೆ ಇರಲೇಬಾರ್ದು. ಆಮೇಲೆ ಸರ್ಕಾರದಿಂದ ಏನೇನು ಸವಲತ್ತುಗಳು ಇದೆಯೋ ಪ್ರತಿಯೊಂದನ್ನು ಹೆಣ್ಮಕ್ಳು ಉಪಯೋಗ ಮಾಡಿಕೊಂಡು ಮುಂದೆ ಬರಬೇಕು ಅಂತಲೇ ನಾನು ಕೇಳ್ಕೊತೀನಿ. ವೆಲ್ ಮೇಡಮ್, ಎಲ್ಲರೂ ಕೂಡ, ನಾನು ಹೆಣ್ಣು, ನನಗೂ ಒಬ್ರು ತಾಯಿ ಇದ್ದಾರೆ, ಸಹೋದರಿ ಇರ್ತಾರೆ, ಎಲ್ಲರೂ ಇರ್ತಾರೆ. ಒಬ್ಬ ಗಂಡು ಅಂತ ಹೇಳಿದ್ರೆ ಆತನಿಗೆ ಮನೆಯಲ್ಲಿ ಸಹೋದರಿ, ತಾಯಿ ಎಲ್ಲರೂ ಕೂಡ ಇದ್ರೂ ಕೂಡ ಸ್ಕೂಲಲ್ಲಿ ಈಗ ಮಕ್ಳಿಗೆ ಹೇಳ್ಕೊಡ್ತಾರೆ ಬ್ಯಾಡ್ ಟಚ್, ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು ಅಂತೇಳಿ. ಎಷ್ಟೆಲ್ಲ ಅನಿವಾರ್ಯತೆ ಇದೆ ನೋಡಿ ಮೇಡಮ್. ಹೌದು ಸರ್. ಇವಾಗ ಗುಡ್ ಟಚ್ ಬ್ಯಾಡ್ ಟಚ್ ಇಂದ ನಾವು ಸೇಫ್ ಟಚ್ ಅನ್ಸೇಫ್ ಟಚ್ ಹೇಳ್ಕೊಡ್ಬೇಕು ಸರ್. ಬಿಕಾಸ್ ಹೆಣ್ಮಕ್ಳು ತಾಯಿ ಹತ್ರ ಹೋಗ್ತಾರೆ, ಮನೆ ಮಾವ ಇರ್ಬೋದು ಅಥವಾ ಇನ್ಯಾರಾದ್ರೂ ಕಸಿನ್ ನನ್ನನ್ನ ತಪ್ಪಾಗಿ ಮುಟ್ತಾ ಇದ್ದಾನೆ, ತಪ್ಪಾಗಿ ನೋಡ್ತಾನೆ, ತಾಯಿನೇ ನಂಬೋದಿಲ್ಲ ಫಸ್ಟ್, ಮನೆಯವರೇ ನಂಬೋದಿಲ್ಲ. ಆ ತಾಯಿ ಆ ಮನೆಯವ್ರಿಗೆ ಆ ಮಗಳ ಮೇಲೆ ನಂಬಿಕೆ ಇರಬೇಕು. ಏನೋ ಹೇಳ್ತಾ ಇದ್ದಾಳೆ ಕೇಳೋಣ ಅಂತ, ಇಲ್ಲ ನೀನೇನೋ ಸುಮ್ಮನೆ ಹೇಳ್ತಾ ಇದೀಯಾ, ಆ ತರ ಸೈಡಲ್ಲಿ ಹಾಕದ್ ಬೇಡ, ತಗೊಂಡ್ಲಿ, ಮಾತಾಡಿಸ್ಲಿ, ಕೇಳಲಿ, ನೋಡ್ಲಿ. ಸೊ ಸೇಫ್ ಟಚ್ ಅನ್ಸೇಫ್ ಟಚ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಬರೀ ಮಕ್ಕಳಿಗಲ್ಲ, ತಂದೆ ತಾಯಿಗೂ ಅವ್ರಿಗೆ ಅರಿವು ಮೂಡಿಸ್ಬೇಕು. ಕೆಲವರು ಮೂಢನಂಬಿಕೆಯಲ್ಲಿ ಇರ್ತಾರೆ, ಮನೆಯವರಿಂದ ಯಾವತ್ತೂ ಹೆಣ್ಣಿಗೆ ಏನು ದೌರ್ಜನ್ಯ ಆಗೋದಿಲ್ಲ ಅಂತ ಅಲ್ಲೇ ಸ್ಟಾರ್ಟ್ ಆಗಿರುತ್ತೆ ಸರ್ ಎಷ್ಟೊಂದು ಜನದ ಮನೆಯಲ್ಲಿ. ಸೊ ಈ ಸೇಫ್ ಟಚ್ ಅನ್ಸೇಫ್ ಟಚ್ ಅನ್ನೋದನ್ನ ಸ್ಕೂಲಲ್ಲಿ ಆಗ್ಲೇ ಮಾಡ್ತಾ ಇದ್ದಾರೆ, ಬಟ್ ಇನ್ನು ಹೆಚ್ಚಿಗೆ ಪೇರೆಂಟ್ಸ್ಗೂ ಇದನ್ನ ತಿಳಿ ಹೇಳಬೇಕು. ಮತ್ತೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್. ತುಂಬಾ ಸ್ಟ್ರೆಸ್ ಆಗ್ತಾ ಇರುತ್ತೆ ವರ್ಕಿಂಗ್ ಲೇಡೀಸ್ಗೆ. ಇಫ್ ಯು ಆರ್ ವೆರಿ ಸ್ಟ್ರೆಸ್ಡ್, ನಿಮಗೆ ಗೊತ್ತಿರಲಿ, ಸ್ಟ್ರೆಸ್ನ ರಿಲೀವ್ ಮಾಡೋದಕ್ಕೆ ಹಲವಾರು ಟೆಕ್ನಿಕ್ಸ್ ಇದೆ. ಒನ್ ಇಸ್ ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಥ್ರೂ ಪ್ರೋಗ್ರೆಸಿವ್ ಬ್ರೀದಿಂಗ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಫ್ ದ ಮಸಲ್ ಯು ವಿಲ್ ಗೆಟ್ ರಿಡ್ ಆಫ್ ಸ್ಟ್ರೆಸ್. ಬಾಕ್ಸ್ ಬ್ರೀದಿಂಗ್ ಅಂತ ಇದೆ, ಗೂಗಲ್ ಮಾಡಿ ನೋಡಲಿ ಎಲ್ಲರೂ. ಅದರಿಂದ ಇಮಿಡಿಯೇಟ್ ಆಗಿ ಯು ವಿಲ್ ಸ್ಟ್ರೆಸ್ ಔಟ್. ಸ್ಟ್ರೆಸ್ಸಿಂದ ಹೊರಗೆ ಬಂದ ತಕ್ಷಣ ಅವರ ಭಾವನೆಗಳು ಮತ್ತು ಇನ್ನೊಂದು ನಮ್ಮ ಲಾಜಿಕ್ ಎರಡು ಒಟ್ಟಿಗೆ ವರ್ಕ್ ಆಗಲ್ಲ ಸರ್. ಆ ಭಾವನೆಯಿಂದ ಸ್ಟ್ರೆಸ್ ಆಗ್ತಾ ಇರುತ್ತೆ. ಆ ಸ್ಟ್ರೆಸ್ ರಿಲೀವ್ ಆಯಿತು ಅಂದರೆ ಕರೆಕ್ಟ್ ಹೆಜ್ಜೆ ತೊಗೊಬೋದು. ಬಿಕಾಸ್ ಯು ಕ್ಯಾನ್ ಥಿಂಕ್ ಲಾಜಿಕಲಿ, ಬಿಕಾಸ್ ಯು ಕ್ಯಾನ್ ಥಿಂಕ್ ನಾನು ಏನು ಮಾಡಬೇಕು ಇವಾಗ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಮೇಲೆ ಮನೇಲಿ ನೀವು ಹೇಳಿದ ಹಾಗೆ ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳು ಹೆಣ್ಣನ್ನ ನಾನು ಗಂಡು ಮಗು ಥರನೇ ಬೆಳೆಸ್ತಾ ಇದ್ದೀನಿ ಅಂತ. ಬರೇ ಮಾತಲ್ಲಿ ಹೇಳ್ತಾರೆ ಹೊರತಾಗಿ ಆ ಹೆಣ್ಮಗು ನಾನು ಹೋಗ್ಬಿಟ್ಟು ಆರ್ಮಿ ಸೇರಬೇಕು ಅಥವಾ ಇನ್ನೊಂದಕ್ಕೆ ಸೇರಬೇಕು ಅಂತಾನೆ, ಇಲ್ಲ ನೀನು ಹುಡುಗಿ, ಅದೆಲ್ಲ ಹುಡುಗರದು, ನೀನು ಹೋಗೋ ಹಾಗಿಲ್ಲ. ನೋ, ಗಿವ್ ದೆಮ್ ಅ ಚಾನ್ಸ್, ಗಿವ್ ದೆಮ್ ಅ ಸೇಫ್ ಚಾನ್ಸ್. ಯು ನೋ ದೇರ್ ಆರ್ ಎಷ್ಟೊಂದು ಥರದ ಸ್ಕೀಮ್ಸ್ ಇದೆ, ಎಲ್ಲಾನು ಇದೆ, ಯೂಸ್ ಇಟ್. ಆ ಹೆಣ್ಣಿಗೆ, ಆ ಹೆಣ್ಣು ಮಗುಗೆ ಒಂದು ಚಾನ್ಸ್ ಕೊಡಿ. ಆ್ಯಂಡ್ ಇಬ್ರು ಹೇಳ್ದ ಹಾಗೆ ಕಠಿಣವಾದ ಕಾನೂನು ಬರಬೇಕು ಸರ್, ಸೇಫ್ಟಿಗೋಸ್ಕರ ಹೆಣ್ಣಿಗೆ, ಹೆಣ್ಣು ಮಗುವಿಗೆ, ಆಮೇಲೆ ತಾಯಿಯ ಗರ್ಭದಲ್ಲಿರುವಂಥ ಆ ಕೂಸಿಗೆ, ಹೆಣ್ಣು ಕೂಸಿಗೆ ಎಲ್ಲರಿಗೂ ಕಠಿಣವಾದಂಥ ಕಾನೂನು ಬಂದರೆ ಸೇಫ್ಟಿ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಆಗುತ್ತೆ. ಬಟ್ ಆಲ್ ಇನ್ ಆಲ್ ಸಮಾಜ ಬದಲಾಗಬೇಕು ಸರ್. ಗಂಡಸರಲ್ಲೂ ಹೆಣ್ಣಿನ ಪರವಾಗಿ ಒಂದು ಮೃದು ಭಾವನೆ ಮತ್ತು ಮರ್ಯಾದೆ ಎರಡೂ ಮೂಡಬೇಕು. ವೆಲ್ ಸಾಕಷ್ಟು ವಿಚಾರಗಳ ಕುರಿತು ಮಾಹಿತಿಯನ್ನು ಕೊಟ್ರಿ. ಮಾನ್ವಿತಾ ಮಾಸ್ಗೋಡ್ ಅವರು, ಕಾಳೆಯ ಸರ್, ಹಾಗೆಯೇ ಸತ್ಯಾವತಿ ಶ್ರೀಧರ್ ಅವರು ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಿರಂತರವಾಗಿ ದೌರ್ಜನ್ಯ, ಕಿರುಕುಳ, ಅತ್ಯಾಚಾರ, ಹೆಣ್ಣು ಭ್ರೂಣ ಹತ್ಯೆ, ಹೀಗೆ ಸಾಲು ಪ್ರಕರಣಗಳು ನಡೀತಾ ಇವೆ ಅಂತೇಳಿ. ಕೆಲ್ಸಕ್ಕೆ ಹೋದ್ರು ಅಲ್ಲೂ ದೌರ್ಜನ್ಯ, ಮನೆಗೆ ಬಂದ್ರೆ ಅಲ್ಲೂ ದೌರ್ಜನ್ಯ. ಹೆಣ್ಣು ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ, ಆಕೆ ಕೂಡ ಧ್ವನಿ ಎತ್ತಬೇಕು. ಸಮಾಜದಲ್ಲಿ ತನಗಾಗಿರುವಂತಹ ಅನ್ಯಾಯವನ್ನ ಎಳೆಯಾಗಿ ಆಕೆ ಬಿಚ್ಚಿಡಬೇಕು ಅಂತ ಹೇಳ್ತಾ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.